ಭಗವತೋ ಅರಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮಿಸುತ್ತಾ, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬರ ಪಾದಗಳಿಗೆ ನಮಿಸುತ್ತಾ, ಪೂಜ್ಯ ಮನೋರಕಿತ ಬಂತೇಜಿಯವರ ಪಾದಗಳಿಗೆ ನಮಿಸುತ್ತಾ, ಎಲ್ಲ ಧಮ್ಮ ಬಂಧುಗಳಿಗೆ ಈ ಭಾನುವಾರದ ಧಮ್ಮದ ಕಾರ್ಯಕ್ರಮಕ್ಕೆ ಬೆಸ್ಟ್ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ, ಇವತ್ತು ಸಕ್ಕಪ್ಪನ ಸೂತ್ರದ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಸಂಯುಕ್ತ ನಿಕಾಯದ 11ನೇ ವಾಲ್ಯೂಮ್ನಲ್ಲಿ ಬರ್ತದೆ. ಇನ್ನು ಕನ್ನಡಕ್ಕೆ ಅದು ಇನ್ನೂ ಅನುವಾದ ಆಗಿಲ್ಲ, ಇಂಗ್ಲೀಷ್ನಲ್ಲಿದೆ. ಓಕೆ, ಸಕ್ಕಪ್ಪನ ಅಂದರೆ ಸಕ್ಕನ ಪ್ರಶ್ನೆ. ಸಕ್ಕ ಅಂತಂದರೆ ದೇವತೆಗಳ ರಾಜ. ಭಗವಾನ್ ಬುದ್ಧರು ದೇವಮಾನವರಿಗೆ ಇಬ್ಬರಿಗೂ ಕೂಡ ಗುರುಗಳು. ಓಕೆ, ಇಷ್ಟು ಆಲ್ಮೋಸ್ಟು ಸುಮಾರು 5.5 ವರ್ಷದಿಂದ ಎಲ್ಲರೂ ಬರ್ತಾ ಇದ್ದೀರಾ. ಕೆಲವರಿಗೆ ಈಗ ಮತ್ತೆ ಇಂದ್ರ ಅಂತಂದರೆ ಅನುಮಾನ ಇರ್ಬೋದು ಹೊಸಬರಿಗೆ, ಬಟ್ ಇದ್ರ ಬಗ್ಗೆ ಸುಮಾರು ಮ್ಯಾಕ್ಸಿಮಮ್ ಇಲ್ಲಿರ್ತಕ್ಕಂಥವ್ರಿಗೆ ಅನುಮಾನ ಇಲ್ಲ ಅಂತ ಕೂಡ ಅಂದ್ಕೊಳ್ತೀನಿ. ನಮಗಿಂತ ಉನ್ನತ ಸ್ತರದ ಜೀವಿಗಳು ಇದ್ದಾರೆ. ಓಕೆ, ನಮಗೆ ನಾವೇ ಶ್ರೇಷ್ಠರು ಅಂತಕ್ಕಂತಹ ಒಂದು ಕಲ್ಪನೆ ಅಗತ್ಯ ಇಲ್ಲ. ನಾವೇ ಶ್ರೇಷ್ಠರು, ಎಲ್ಲರಿಗಿಂತ ಮನುಷ್ಯನೇ ಅತ್ಯಂತ ಶ್ರೇಷ್ಠವಾದಂತಹ ಜೀವಿ ಅಂತಕ್ಕಂತಹ ಭಾವನೆ ಬೇಡ. ನಮಗಿಂತ ಕೆಳಸ್ತರದ ಜೀವಿಗಳಿದ್ದಾವೆ, ನಮಗಿಂತ ಮೇಲ್ಸ್ತರದ ಜೀವಿಗಳಿದ್ದಾವೆ. ನಮಗಿಂತ ಕೆಳಸ್ತರದ ಜೀವಿಗಳು ಕೆಲವೊಂದನ್ನು ನಾವು ನೋಡ್ತೀವಿ, ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು, ಅವುಗಳನ್ನು ನೋಡ್ತೀವಿ. ಅದೇ ರೀತಿ ನಮಗಿಂತ ಕೆಳಗೆ 4 ಜೀವನೆಲೆಗಳಿದ್ದಾವೆ. ನಾವು 5ನೇ ಜೀವನೆಲೆಯಲ್ಲಿದ್ದೀವಿ ಮನುಷ್ಯರು. ನಮಗಿಂತ ಮೇಲೆ ಇನ್ನು 26 ಜೀವನೆಲೆಗಳಿದ್ದಾವೆ. ಒಟ್ಟು 31 ಜೀವನೆಲೆಗಳಿದ್ದಾವೆ. ನಮಗಿಂತ ಮೇಲೆ ಅಂದರೆ ಆಕಾಶದಲ್ಲಿ ಅಂತ ಅಲ್ಲ. ಓಕೆ, ಇಡೀ ವಿಶ್ವದಲ್ಲಿ ನಮಗಿಂತ ಶ್ರೇಷ್ಠವಾದ ಜೀವಿಗಳು ಇದ್ದಾವೆ, ಕನಿಷ್ಠವಾದ ಜೀವಿಗಳಿದ್ದಾವೆ. ದೇವತೆಗಳಲ್ಲೂ ಕೂಡ ಅನೇಕ ಸ್ತರಗಳು ಬರ್ತವೆ. ರೂಪಲೋಕದಲ್ಲಿ, ರೂಪಲೋಕದಲ್ಲಿ, ಕಾಮಲೋಕದಲ್ಲಿ, ಈ ಥರ ಬೇರೆ ಬೇರೆ ಜೀವಿಗಳೆಲ್ಲ ಬರ್ತವೆ. ಅವುಗಳೆಲ್ಲವೂ ಕೂಡ ದುಃಖದಲ್ಲಿ ಸಿಕ್ಕಾಕೊಂಡಿದ್ದಾವೆ, ದುಃಖ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾವೆ. ಓಕೆ, ಎಲ್ಲರಿಗೂ ಕೂಡ ಈ ಧಮ್ಮದ ಅಗತ್ಯ, ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಅಗತ್ಯ ಇದೆ. ಹಾಗಾಗಿ ಬುದ್ಧರಾದಂಥವರು ಎಲ್ಲರಿಗೂ ಕೂಡ ಶ್ರೇಷ್ಠವಾದ ಗುರುಗಳಾಗಿರ್ತಾರೆ. ಎಲ್ಲರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಧಮ್ಮವನ್ನು ಹೇಳ್ತಾರೆ. ಈ ಸಕ್ಕ ಅವ್ರಿಗೂ ಕೂಡ, ದೇವತೆಗಳು ಕೂಡ ಸಾವಿದೆ. ಹುಟ್ಟು, ಸಾವು, ಮಧ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ರೋಗಗಳು, ಮುದಿತನ ಎಲ್ಲದಕ್ಕೂ ಕೂಡ ಒಳಪಟ್ಟಿವೆ. ನಮಗಿಂತ ಸ್ವಲ್ಪ ಕಂಫರ್ಟಬಲ್ ಲೈಫ್ ಇರ್ಬೋದು ಅಷ್ಟೇ. ಓಕೆ, ಸೊ ಸಕ್ಕನಿಗೆ ಆಯಸ್ಸು ಮುಗಿತಾ ಬಂದಿರುತ್ತೆ. ಅವನಿಗೆ ಅದರ ಅರಿವಾಗ್ತದೆ, ನಾನು ಸದ್ಯದಲ್ಲೇ ಸಾವನ್ನಪ್ತೀನಿ ಅಂತಕ್ಕಂತಹ ಒಂದು ಅರಿವಾಗುತ್ತೆ. ಹೇಗೆ? ಅದರಲ್ಲಿ 5 ಲಕ್ಷಣವನ್ನು ಅವನು ಒಂದು ಇದರಲ್ಲಿ ಕಾಣ್ತಾನೆ ಕನಸಿನಲ್ಲಿ. ಅದೇನು ಅಂತಂದರೆ, ಎಲ್ಲ ಅನೇಕವಾದಂತಹ ಪುಷ್ಪಗಳಿರ್ತವೆ ಅವರ ಲೋಕದಲ್ಲಿ. ಆ ಪುಷ್ಪಗಳು ಬಾಳ್ತಾ ಇರ್ತಕ್ಕಂಥದ್ದು, ವೇಷ, ಅವರ ಬಟ್ಟೆಗಳೆಲ್ಲ ಮಲಿನ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಅವನ ದೇಹದಿಂದ ಬೆವರು ತುಂಬ ಬರ್ತಾ ಇರ್ತಕ್ಕಂಥದ್ದು, ಮತ್ತು ಮುಖದ ಕಾಂತಿ ಕಳೆಗುಂತಾ ಇರ್ತಕ್ಕಂಥದ್ದು, ಅವನ ಉತ್ಸಾಹ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಚಿಹ್ನೆಗಳನ್ನು ಅವನು ಗಮನಿಸಿದಾಗ ಅವನಿಗೆ ನನ್ನ ಆಯುಷು ಕಡಿಮೆ ಆಗ್ತಾ ಬಂದಿದೆ, ನಾನು ಸಾವಿಗೆ ಸಮೀಪದಲ್ಲಿದ್ದೇನೆ ಅಂತಕ್ಕಂತಹ ಒಂದು ಇದನ್ನು ತಿಳ್ಕೊತಾನೆ. ಆಗ ಅವನು ಏನಾದರೂ ಪುಣ್ಯ ಮಾಡಬೇಕಲ್ಲ. ಅವನು ಮುಂಚೆ ಪುಣ್ಯ ಮಾಡಿದ್ರಿಂದನೇ ಅವನು ಮೇಲ್ಸ್ತರದ ಜೀವಿಯಾಗಿ ಕೊಡ್ತಕ್ಕಂಥದ್ದು. ಓಕೆ, ನಾವು ಕೂಡ ಅದಕ್ಕೆ 7 ನಿಯಮಗಳಿದ್ದಾವೆ. ಅವನ್ನೆಲ್ಲ ಮಾಡಿದ್ರೆ ನೀವು ಕೂಡ ದೇವತೆಗಳಾಗಿ ಜನಿಸ್ಬೋದು. 7 ಕರ್ಮಗಳಿದ್ದಾವೆ, ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಲಾಸ್ಟಲ್ಲಿ ಸಾಧ್ಯವಾದರೆ ಹೇಳ್ತೀನಿ. ನೀವು ಕೂಡ ದೇವತೆಗಳಾಗ್ಬೋದು. ಓಕೆ, ದೇವತೆಗಳು ಅಂತಂದರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಅಥವಾ ನಮ್ಮನ್ನು ಸೃಷ್ಟಿ ಮಾಡ್ತಕ್ಕಂತಹ ಜೀವಿಗಳಲ್ಲ. ನಮ್ಮನ್ನು ಯಾವುದೇ ಜೀವಿಗಳು ಇನ್ನೊಂದು ಜೀವಿಗಳನ್ನು ಕಂಟ್ರೋಲ್ ಮಾಡೋದಾಗಲಿ, ಸೃಷ್ಟಿ ಮಾಡ್ತಕ್ಕಂತಹ ಒಂದು ಸೃಷ್ಟಿಕರ್ತ ಜೀವಿಗಳು ಈ ವಿಶ್ವದಲ್ಲಿ ಇಲ್ಲ. ಓಕೆ, ಎಲ್ಲ ಜೀವಿಗಳು ಕೂಡ ಕೆಳಗಿರ್ಬೋದು, ಮೇಲಿರ್ಬೋದು, ಕಂಫರ್ಟಬಲ್ ಲೈಫ್ ಇರ್ಬೋದು, ಆಯಸ್ಸು ಹೆಚ್ಚಿಗೆ ಇರ್ಬೋದು. ಓಕೆ, ಬಟ್ ಎಲ್ಲ ಜೀವಿಗಳು ಕೂಡ ದುಃಖ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದುಃಖ ಚಕ್ರದಿಂದ ಮುಕ್ತರಾದವರು ಕೇವಲ ಬುದ್ಧರು ಮಾತ್ರ. ಸಂಬುದ್ಧರು, ಪ್ರತ್ಯೇಕ ಬುದ್ಧರು ಮತ್ತು ಅರಹಂತ ಬುದ್ಧರು. ಹಾಗೆ ಸ್ಟ್ರೀಮ್ ಲೈನ್ ಎಂಟರ್ ಆದವರು ಅಂದರೆ ಸೋತಾಪನ್ನ, ಸಗದಾಗಾಮಿ, ಅನಾಗಾಮಿ ಆದಂಥವರು ಖಂಡಿತವಾಗಲೂ
ದುಃಖದಿಂದ ಬಿಡುಗಡೆ ಹೊಂದುತ್ತಾರೆ. ಓಕೆ, ಇನ್ನೂ ಹೊಂದಿರಲ್ಲ, ಕಂಪ್ಲೀಟಾಗಿ ಹೊಂದುತ್ತಾರೆ. ಸೋತಾಪನ್ನರಾದವರು ಇನ್ನು 7 ಜನ್ಮದಲ್ಲಿ ಬಿಡುಗಡೆ ಹೊಂದ್ತಾರೆ. ಸಗದಾಗಾಮಿ ಆದರೆ ಕೇವಲ 1 ಜನ್ಮ, ಅನಾಗಾಮಿ ಆದರೆ ಅದೇ ಜನ್ಮದಲ್ಲಿ ಅಥವಾ ಶುದ್ಧಾವಾಸ ಅಂತಕ್ಕಂತಹ ಒಂದು ನೆಲೆ ಇದೆ, ಜೀವನೆಲೆ. ಆ ಶುದ್ಧಾವಾಸದಲ್ಲಿ ಜನಿಸಿ ಅಲ್ಲೇ ಅವರು ಅರ್ಹತರಾಗ್ತಾರೆ. ಓಕೆ, ಇದು ಧಮ್ಮವನ್ನು ಆಳವಾಗಿ ಓದ್ತಾ ನಿಮಗೆ ಅದರ ಅರ್ಥ ಆಗ್ತಾ ಹೋಗ್ತದೆ. ಇದರಲ್ಲಿ ತಿಳ್ಕೊಬೇಕು ಅಂದರೆ ರೆಗ್ಯುಲರಾಗಿ ಮೆಡಿಟೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೆಲವೊಂದು ವಿಪස්සನದಲ್ಲಿ ಕೆಲವೊಂದು ಧ್ಯಾನಗಳನ್ನ ಅಂದರೆ ಚಿಹ್ನೆಗಳನ್ನು ನೀವು ನೋಡ್ತಾ ಹೋಗ್ತಿರಲ್ಲ, ಆಗ ಇವನ್ನೆಲ್ಲ ಗಮನಿಸ್ತಾ ಹೋಗ್ಬೋದು. ಅವೆಲ್ಲ ನಿಮ್ಮ ಗಮನಕ್ಕೆ ಬರೋದು. ಇವೆಲ್ಲ ಒಂದು ಯಾವುದೋ ಒಂದು ಹೊರ ಇದು ಅಂತಲ್ಲ, ಇದನ್ನು ನಿಮ್ಮ ಅನುಭವಕ್ಕೆ ನೀವು ತಂದ್ಕೋಬೋದು. ಧ್ಯಾನಗಳಲ್ಲಿ ನೀವು ಅತಿ ಹೆಚ್ಚು ತೊಡಗಿಸ್ಕೊಳ್ತಾ ಹೋಯ್ತು ಅಂದರೆ ನೀವು ಇವನ್ನೆಲ್ಲ ನೋಡ್ಬೋದು. ಓಕೆ, ಅವನು ಆಯಸ್ಸು ಮುಗಿತಾ ಇದ್ದಂತಹ ಸಂದರ್ಭದಲ್ಲಿ ಅವನು ನಾನು ಏನಾದರೂ ಪುಣ್ಯ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಭಗವಾನ್ ಬುದ್ಧನನ್ನು ನಾನು ಭೇಟಿಯಾಗ್ತೇನೆ, ಅವ್ರ ಹತ್ರ ಹೋಗಿ ಧಮ್ಮವನ್ನು ಕೇಳ್ತೇನೆ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಅವನು ಹುಡುಕ್ತಾನೆ. ಭಗವಾನ್ ಬುದ್ಧರು ಆಗ ರಾಜಗೃಹದ ಒಂದು ಅಂಬಸಂಡ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಇಂದಸಾಲ ಅಂತಕ್ಕಂತಹ ಒಂದು ಗುಹೆ ಇರುತ್ತೆ. ಆ ಗುಹೆಯಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಓಕೆ, ರಾಜಗೃಹದ ಹತ್ರ ಅಲ್ಲಿಗೆ ಬರ್ತಾನೆ. ಅವರು ಧ್ಯಾನಾಸಕ್ತರಾಗಿರ್ತಾರೆ. ಅವನಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಭಯ. ಭಗವಾನ್ ಬುದ್ಧರು ಧ್ಯಾನದಲ್ಲಿದ್ದಾರೆ. ಹಾಗೆ ಅವನು ಯೋಚನೆ ಮಾಡ್ತಾನೆ. ಅವನು 3 ದಿನಗಳ ಹಿಂದೆ ಜೇತವನಕ್ಕೆ ಭೇಟಿ ನೀಡಿದ್ದೆ. ಆಗ ಅವರ ದರ್ಶನ ಸಿಕ್ಕಿರಲಿಲ್ಲ. ಆಗ ಪ್ರಾಬಲಿ ನನಗೆ ಆ ಅದೃಷ್ಟ ಇರಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಅವರ ಧಮ್ಮವನ್ನು ಕೇಳ್ತಕ್ಕಂತಹ ಒಂದು ಅರ್ಹತೆ ನನಗೆ ಆ ಸಮಯದಲ್ಲಿ ಇರಲಿಲ್ಲ ಅನಿಸುತ್ತೆ. ಬಟ್ ಈ ಸಲ ನಾನು ಆ ಅವಕಾಶವನ್ನು ಕಳ್ಕೊಳ್ಳೋದಿಲ್ಲ. ಹೀಗಾದರೂ ಮಾಡಿ ನಾನು ಭಗವಂತನ ಭೇಟಿಯಾಗೇ ಹೋಗಬೇಕು ಅಂತ ಅಂದ್ಬಿಟ್ಟು ದೃಢವಾದ ಸಂಕಲ್ಪ ಮಾಡ್ತಾನೆ. ಆದರೆ ಅವರಿಗೆ ಭಗವಂತನಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ ಭಯ. ಸೊ ಅವನ ಸ್ನೇಹಿತ ಒಬ್ಬ ಪಂಚಸಖ ಅಂತಕ್ಕಂತಹ ಇನ್ನೊಬ್ಬ ಇರ್ತಾನೆ. ಅವನು ಭಗವಾನ್ ಬುದ್ಧನ ಹತ್ರ ಆವಾಗ ಬಂದು ಧಮ್ಮವನ್ನು ಕೇಳಿ ಹೋಗ್ತಾ ಇರ್ತಾನೆ. ವೀಣೆ ನುಡಿಸೋದಲ್ಲಿ ತುಂಬ ಅತ್ಯಂತ ಪರಿಣಿತನಾಗಿರ್ತಾನೆ. ಸೊ ಅವನಿಗೆ ರಿಕ್ವೆಸ್ಟ್ ಮಾಡ್ಕೋತಾನೆ, ನೀನು ಭಗವಾನ್ ಬುದ್ಧರಿಗೆ ಹತ್ರ ಆಗಿದೆಯಾ, ಭಗವಾನ್ ಬುದ್ಧರ ಹತ್ರ ಅವರ ದರ್ಶನವನ್ನು ಮಾಡಿಸು ಅಂತ ಕೇಳ್ಕೊತಾನೆ. ಆಗ ಪಂಚಸಖ ಭಗವಾನ್ ಬುದ್ಧರ ಹತ್ರ ವೀಣೆಯನ್ನು ನುಡಿಸ್ತಾ ಹೋಗ್ತಾನೆ. ಯಾವ ರೀತಿ ಭಗವಾನ್ ಬುದ್ಧರ ಗುಣಗಳನ್ನು, ಧಮ್ಮದ ಗುಣಗಳನ್ನು ಮತ್ತು ಸಂಘದ ಗುಣಗಳನ್ನು ಹಾಡಿನ ಮೂಲಕ ಹಾಡ್ತಾ ವೀಣೆಯನ್ನು ನುಡಿಸ್ತಾ ಹೋಗ್ತಾನೆ. ಆಗ ಭಗವಾನ್ ಬುದ್ಧರು ಧ್ಯಾನದಿಂದ ಹೊರಬರ್ತಾರೆ. ಕೇವಲ ಅದಷ್ಟೇ ಅಲ್ಲ, ಅವನು ಆ ಪಂಚಸಖನಿಗೆ ಒಂದು ಹೆಣ್ಣಿನ ಮೇಲೆ ಆಕರ್ಷಣೆ ಇರ್ತದೆ. ದೇವರಿಗೆ ಹೆಣ್ಣಿನ ಹೆಸರನ್ನ ಮಾಡ್ತಿದ್ದೆ ನಾನು. ಈ ಬುದ್ಧ ಧಮ್ಮ ಸಂಘದ ಗುಣಗಳೊಟ್ಟಿಗೆ ಅವನು ಯೋಚನೆ ಮಾಡಿರ್ತಾನಲ್ಲ, ಆ ಹೆಣ್ಣಿನ ಗುಣಗಳನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಆಗ ಭಗವಾನ್ ಬುದ್ಧರು ಧ್ಯಾನದಿಂದ ಎದ್ದು ನಗ್ತಾ ಹೇಳ್ತಾರೆ. ಭಗವಾನ್ ಬುದ್ಧರು ಇವೆಲ್ಲ ಉಪೇಕ್ಷಾ ಭಾವದಿಂದ ನೋಡ್ತಾರೆ. ಹೇಳ್ತಾರೆ, ಎಲ್ಲವನ್ನು ಮಿಕ್ಸ್ ಮಾಡಿ ಹೇಳ್ತಾ ಇದೆಯಾ, ಆದರೂ ಕೂಡ ನಿನ್ನ ಒಂದು ಗಾಯನ ಸುಮಧುರವಾಗಿದೆ, ಏನು ಪಂಚಸಖ ಬಂದದ್ದು ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರು ಪಂಚಸಖನಿಗೆ ಕೇಳ್ತಾರೆ. ಆಗ ಭಗವಾನ್ ಬುದ್ಧರು ಇವರು ಪಂಚಸಖ, ನಾನು ಇಂದ್ರ ಅಂದರೆ ಸಕ್ಕ ದೇವ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಅವರಿಗೆ ಭಯದಿಂದ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ದರ್ಶನವನ್ನು ಕೊಡ್ಬೋದಾ, ಧ್ಯಾನವನ್ನು ಧಮ್ಮವನ್ನು ಹೇಳ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಅವರು ಅವರ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಅವನ ಆಯಸ್ಸು ಕಡಿಮೆ ಆಗ್ತಕ್ಕಂಥದ್ದು ಗೊತ್ತಾಗುತ್ತೆ. ಸರಿ, ಅವ್ರನ್ನ ಒಳಗೆ ಬರಮಾಡಿಕೊಂಡು ಕುಶಲೋಪರಿಯನ್ನು ವಿಚಾರಿಸ್ತಾರೆ. ತುಂಬ ಶ್ರದ್ಧೆಯಿಂದ ಸಕ್ಕ ಭಗವಾನ್ ಬುದ್ಧರಿಗೆ ಬುದ್ಧ ವಂದನೆಯನ್ನು ಮಾಡ್ತಾನೆ. ನಂತರ ಅವನ ಕ್ವಶನ್ಸನ್ನು ಕೇಳ್ತಾನೆ. ಓಕೆ, ಕುಶಲೋಪರಿಯನ್ನು ವಿಚಾರಿಸಿದ ನಂತರ ಇದು ತುಂಬ ಆಳವಾಗಿದ್ದಾವೆ. ನಾನು ನೈಟ್ ಓದಿರೋದು ಪ್ರೊಫೆಷನಾಗಿ. ಇದು ಮುಂಚೆ ಒಂದು ಕ್ಲಾಸ್ ಮಾಡಿದ್ದೆ ಅನಿಸುತ್ತೆ, ತುಂಬ ಲಾಂಗ್ ಬೇಕು, 2 ವರ್ಷ 3 ವರ್ಷದ ಹಿಂದೆ. ನೋಡುವ ಅದನ್ನು ತಂದುಕೊಡ್ಲಿಕ್ಕೆ. ಓಕೆ,
ಸಕ್ಕ ಮೊದಲನೇ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ಮನುಷ್ಯ, ದೇವ, ಅಸುರ, ನಾಗ, ಗಂಧರ್ವ ಅಂತಕ್ಕಂಥ ಜೀವಿಗಳಿದಾವಲ್ವಾ, ಗಂಧರ್ವರು, ನಾಗರು, ಬಾಬಾ ಸಾಹೇಬರು ಕೂಡ ಉಲ್ಲೇಖ ಮಾಡ್ತಾರೆ ಅವರ ಬರಹಗಳು, ಭಾಷಣಗಳಲ್ಲಿ ಇದರ ಬಗ್ಗೆ ತುಂಬ. ದೇವ, ಅಸುರ, ಮನುಷ್ಯ, ಈ ಎಲ್ಲರೂ ಕೂಡ ವೈರವಿಲ್ಲದೆ, ಅಪಾಯವಿಲ್ಲದೆ, ದುಃಖವಿಲ್ಲದೆ, ದ್ವೇಷವಿಲ್ಲದೆ ಇರಬೇಕೆಂದು ಬಯಸುತ್ತಾರೆ. ಹೌದಲ್ವಾ? ಬಯಸ್ತಾರೆ. ಆದರೆ ಅವರು ಈ ವೈರತ್ವದ ಅಪಾಯದಲ್ಲಿ, ದುಃಖದ ಅಪಾಯದಲ್ಲಿ, ದ್ವೇಷಗಳ ಅಪಾಯದಲ್ಲೇ ಅವರು ಜೀವಿಸ್ತಾ ಇರ್ತಾರೆ. ಪ್ರತಿ ಹಂತದಲ್ಲೂ, ಪ್ರತಿ ಕ್ಷಣದಲ್ಲೂ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದರಲ್ಲೇ ಜೀವಿಸ್ತಾ ಇದ್ದಾರೆ ಎಲ್ಲ ಜೀವಿಗಳು ಕೂಡ, ಅಲ್ವಾ? ಯಾಕೆ? ಅವರಿಗೆ ಯಾವ ಸಂಗತಿಯಿಂದ ಇದರಿಂದ ಹೊರಬರಲಿಕ್ಕೆ ಅಡ್ಡಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಬುದ್ಧರು ಹೇಳ್ತಾರೆ, ಎಲ್ಲ ಜೀವಿಗಳು, ಮಾನವರು, ದೇವತೆಗಳು, ಅಸುರರು, ನಾಗರು, ಗಂಧರ್ವರು ವೈರ, ದ್ವೇಷ ಮತ್ತು ಅಪಾಯ ಮತ್ತು ವೈರಿಗಳಿಂದ, ದುಃಖದಿಂದ ಹೊರಬರಬೇಕು ಅಂತ ನೋಡಿ ಬಲವಾಗಿ ಇಚ್ಛಿಸ್ತಾರೆ. ಆದರೆ ಅದರಲ್ಲೇ ಮತ್ತೆ ಸಿಕ್ಕಾಕೊಳ್ತಾ ಇದ್ದಾರೆ. ಅದಕ್ಕೆ ಮೂಲ ಕಾರಣ ಅಸೂಯೆ ಮತ್ತು ಜಿಪುಣತನ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದರೆ ಈ ಅಸೂಯೆ ಮತ್ತು ಜಿಪುಣತನಕ್ಕೆ ಕಾರಣ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೇಳ್ತಾರೆ. ಅವುಗಳ ಮೂಲ ಯಾವುದು? ಉಗಮ ಸ್ಥಾನ ಯಾವುದು? ಯಾವಾಗ, ಯಾವ ಸಂಗತಿ ಇದ್ದಾಗ ಈ ಅಸೂಯೆ ಮತ್ತು ಜಿಪುಣತನ ಹುಟ್ಟುತ್ತೆ? ಯಾವಾಗ ಯಾವ ಸಂಗತಿ ಇರದಿದ್ದರೆ ಈ ಅಸೂಯೆ ಮತ್ತು ಜಿಪುಣತನ ಹುಟ್ಟೋದಿಲ್ಲ? ಅದನ್ನು ನಮಗೆ ವಿವರಣೆ ನೀಡಿ ಭಗವಂತರೇ ಅಂತ ಕೇಳ್ತಾರೆ. ದ್ವೇಷ, ಅಸೂಯೆ ಎಲ್ಲ ಯಾಕೆ ಹುಡ್ತಾ ಇದ್ದಾವೆ? ಬೇಸಿಕಲಿ ಹೊಟ್ಟೆ ಕಿಚ್ಚು, ಇವೆಲ್ಲ ದುಃಖ, ಇವೆಲ್ಲದರ ನಡುವೆ ಬರುತ್ತಾ ಇದಕ್ಕೆ ಮೇನ್ ಕಾರಣ ಒಂದು ಅಸೂಯೆ, ಇನ್ನೊಂದು ಜಿಪುಣತನ ಅಂತ ಹೋದ್ರು ಹೇಳ್ತಾರೆ. ಅದರ ಮೂಲ ಏನು ಅಂತ ಅಂದ್ಬಿಟ್ಟು ಮತ್ತೆ ಸಕ್ಕ ಕೇಳ್ತಾನೆ. ಆಗ ಮತ್ತೆ ಭಗವಾನ್ ಬುದ್ಧರು ಹೇಳ್ತಾರೆ, ಅಸೂಯೆಗೆ ಮತ್ತೆ ಜಿಪುಣತೆಗೆ ಯಾವುದೋ ಒಂದು ವಿಷಯ ಇರ್ತದೆ. ಓಕೆ, ಅದು ಯಾವ ಥರ ವಿಷಯ? ಒಂದು, ಅದು ಒಂದು ಜೀವಿ ಆಗಿರಬೇಕು, ಮತ್ತೆ ಅಥವಾ ಇನ್ನೊಂದು ವಸ್ತು ಆಗಿರ್ಬೋದು. ಓಕೆ, ಅದೆರಡು ಹುಟ್ಟಬೇಕು ಅಂತಂದ್ರೆ ಒಂದು ಜೀವಿ ಇರಬೇಕು, ಜೀವಿ ಮೇಲೆ ಅಸೂಯೆ ಹುಟ್ಟಬೇಕು. ಅದು ವಸ್ತು ಇತ್ತು ಅಂದ್ರೆ ವಸ್ತು ಮೇಲೆ ಅಸೂಯೆ ಹುಟ್ಟಬೇಕು. ಅಥವಾ ಜೀವಿ ಇದ್ರೆ ಅದ್ರ ಮೇಲೆ ನನ್ನಿಂದ ಏನೋ ಕೊಡ್ಬೇಕಲ್ಲ, ಕೊಟ್ಬಿಟ್ರೆ ಕಳ್ಕೊತೀನಲ್ಲ ಅಂತಕ್ಕಂತಹ ಜಿಪುಣತನ. ಅಥವಾ ವಸ್ತು ಇತ್ತು ಅಂತಂದ್ರೆ ಅದನ್ನ ಕಳ್ಕೊತೀನಲ್ಲ ಅಂತಕ್ಕಂತಹ ಜಿಪುಣತನ. ಇವೆರಡು ಬೇಸ್, ಮೂಲ. ಆ ವಸ್ತುವನ್ನ ಒಬ್ಬ ಇಷ್ಟಪಡ್ತಾನೆ, ಅಥವಾ ಇಷ್ಟಪಡದೇನು ಕೂಡ ಇರ್ಬೋದು. ಇಷ್ಟಪಟ್ರೆ ನನಗೆ ಬೇಕು ಅಂತ ಕೂಡ ಅದಕ್ಕೆ ಅಟ್ಯಾಚ್ ಆಗ್ತಾನೆ. ಇಷ್ಟಪಡದೇ ಇದ್ರೆ ನನಗೆ ಬೇಡ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಅಸೂಯೆಯನ್ನು ಪಡ್ತಾನೆ. ಈ ಕಾರಣ ಮೂಲ, ಈ ಕಾರಣ, ಇದೇ ಮೂಲ ಕಾರಣ, ಇದೇ ಈ ಜಿಪುಣತನದ ಮತ್ತೆ ಅಸೂಯೆಯ ಹುಟ್ಟಿನ ಉಗಮ ಸ್ಥಾನ. ಈ ವಿಷಯವನ್ನ ಮೆಚ್ಚುವುದು ಅಥವಾ ಮೆಚ್ಚದೇ ಇರುವುದು ಇದ್ದಾಗ ಅಸೂಯೆ ಅಥವಾ ಜಿಪುಣತನ ನಮ್ಮಲ್ಲಿ ಉದಯ ಆಗ್ತದೆ. ಇಲ್ಲ ಅಂತಂದ್ರೆ, ಇವೆರಡೂ ಕೂಡ ನಮ್ಮಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಆಗ ಜಿಪುಣತನ ಮತ್ತೆ ಅಸೂಯೆಗೆ ಜಾಗ ಇರಲ್ಲ ಅಂತ ಅಂದ್ಬಿಟ್ಟು ಭಗವಂತರು ಹೇಳ್ತಾರೆ. ಮತ್ತೆ ಇಷ್ಟಪಡುವುದಕ್ಕೆ, ಇಷ್ಟಪಡದೇ ಇರುವುದಕ್ಕೆ ಕಾರಣ ಏನು ಅಂತ ಮತ್ತೆ ಸಕ್ಕ ಕೇಳ್ತಾನೆ. ನಾವು ಯಾಕೆ ಇಷ್ಟಪಡಬೇಕು, ಯಾಕೆ ಇಷ್ಟಪಡಬಾರ್ದು, ಅದರ ಹುಟ್ಟು ಹೇಗೆ, ಅದು ಹೇಗೆ ಉಗಮ ಆಗುತ್ತೆ, ಅದು ಹೇಗೆ ಸೃಷ್ಟಿ ಆಗುತ್ತೆ, ಯಾವ ಪರಿಸ್ಥಿತಿ ಇದ್ದಾಗ ಅದು ಹುಟ್ಟುತ್ತದೆ, ಯಾವ ಪರಿಸ್ಥಿತಿ ಇಲ್ಲದಿದ್ದಾಗ ಅವು ಹುಟ್ಟುವುದಿಲ್ಲ. ಯಾವುದು? ಇಷ್ಟಪಡ್ತಕ್ಕಂಥದ್ದು, ನಾವು ಇಚ್ಛೆ ಪಡ್ತಕ್ಕಂಥದ್ದು, ಇಚ್ಛೆ ಪಡದೇ ಇರ್ತಕ್ಕಂಥದ್ದು. ಯಾವ ಸ್ಥಿತಿ ಇದ್ರೆ ಅದು ನಮ್ಮಲ್ಲಿ ಇಚ್ಛೆ ಸ್ಟಾರ್ಟ್ ಆಗುತ್ತೆ, ಅಥವಾ ಇಷ್ಟಪಡದೇ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಸಕ್ಕ ಬೇಕು ಬೇಡಗಳು ತೃಷ್ಣೆಯ ಕಾರಣಕ್ಕಾಗಿ ಹುಟ್ಟುತ್ತವೆ. ಓಕೆ, ಯಾಕೆ ಕಾರಣ? ತೃಷ್ಣೆಯ ಕಾರಣಕ್ಕಾಗಿ ಬೇಕು ಬೇಡ ಎರಡು ಕೂಡ ಹುಟ್ಟತಕ್ಕಂಥದ್ದು ತೃಷ್ಣೆಯ ಕಾರಣಕ್ಕಾಗಿ. ತೃಷ್ಣೆ ಇದ್ದರೆ ಆಗ ಅದು ನನಗೆ ಬೇಕು ಅಂತಕ್ಕಂತಹ ಭಾವನೆ ಬರ್ತದೆ, ಇಲ್ಲ ಬೇಡ ಅಂತಕ್ಕಂಥ ಭಾವನೆ ಬರ್ತದೆ. ತೃಷ್ಣೆ ನ್ಯೂಟ್ರಲ್. ಓಕೆ, ಆದರೆ ಅದಕ್ಕೆ ಬೇಕು ಅಂತ ಇಟ್ಕೊಂಡ್ರೆ ಅದು ನಮ್ಮನ್ನ ದುಃಖ ಚಕ್ರಕ್ಕೆ ತಗೊಂಡು ಹೋಗ್ತದೆ, ಅಥವಾ ಬೇಡ ಅನ್ಕೊಂಡ್ರೆ ಅದು ದ್ವೇಷದ ದುಃಖ ಚಕ್ರಕ್ಕೆ ತಗೊಂಡು ಹೋಗ್ತದೆ. ತೃಷ್ಣೆ ಇಲ್ಲದಿದ್ದಾಗ ಇವೆರಡೂ ಕೂಡ ಇರೋದಿಲ್ಲ. ಹಾಗಾದ್ರೆ ಈ ತೃಷ್ಣೆಗೆ ಕಾರಣ ಏನು ಅಂತ ಅಂದ್ಬಿಟ್ಟು ಭಗವಾನ್ ಬುದ್ಧರಿಗೆ ಸಕ್ಕ ಕೇಳ್ತಾರೆ. ಆಯ್ತು, ತೃಷ್ಣೆಯಿಂದಾಗಿ ನಾವು ಬೇಕು ಬೇಡಗಳ ಹಿಂದೆ ಹೋಗ್ತಾ ಇದ್ದೀವಿ. ಈ ತೃಷ್ಣೆ ಯಾಕೆ ಬರಬೇಕು ನಮಗೆ ಅಂತಂದ್ಬಿಟ್ಟು ಕೇಳ್ತಾನೆ ಸಕ್ಕ. ತೃಷ್ಣೆ ಅಥವಾ ಅತಿಯಾಸೆಗೆ, ತೃಷ್ಣೆ ಅಂತಂದ್ರೆ ತಿಳ್ಕೋಬೇಕು. ತೃಷ್ಣೆ ದುಃಖ ಚಕ್ರ ಗೊತ್ತಲ್ಲ ಎಲ್ರಿಗೂ, ಪಟಿಚ್ಛ ಸಮಪಾದ.
ಪಡಿಸಂಪದಲ್ಲಿ ತೃಷ್ಣೆ. ತೃಷ್ಣೆ ಅಂತಂದರೆ ಅತಿಯಾದ ಆಸೆ. ಅತಿಯಾದ ಆಸೆ. ಓಕೆ, ಅತಿಯಾಸೆಗೆ ಚಿಂತೆ ಕಾರಣ ಆಗುತ್ತೆ. ಅದಕ್ಕೆ ತೃಷ್ಣೆಗೆ ಕಾರಣ ಏನು ಅಂತ ನೋಡಿ ಕೇಳಿದಾಗ, ಈ ತೃಷ್ಣೆಗೆ ಅಥವಾ ಅತಿಯಾದ ಆಸೆಗೆ ನಮ್ಮಲ್ಲಿ ಹುಡತಕ್ಕಂತಹ ಚಿಂತನೆಗಳು ಕಾರಣ. ಯಾವ ಚಿಂತನೆಗಳು? ನಾವು ಒಂದೇ ವಿಚಾರದ ಬಗ್ಗೆ, ಈಗ ನನಗೆ ಅದು ಇಷ್ಟ ಆಯಿತು ಅಂತಂತಂದ್ರೆ ಆ ಇಷ್ಟದ ಹಿಂದೆ ಹೋಗ್ತಾ 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 ಅದ್ರ ಮೇಲೆ ಚಿಂತನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ನಮ್ಮ ಮನಸ್ಸಿನಲ್ಲಿ. ಅದು ಬೇಕು 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 ಅಂತಕ್ಕಂತಹ ಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹೌದಲ್ವಾ? ಹಾಗೇನೆ ನಮಗೆ ಒಂದು ವಸ್ತು ಅಥವಾ ವ್ಯಕ್ತಿ ಇಷ್ಟ ಆಗಲಿಲ್ಲ ಅಂತಂದ್ರೆ ನಮಗೆ ಅದರ ಮೇಲೆ ಬೇಡ 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 ಅಂತಕ್ಕಂಥ ಭಾವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಈ ಚಿಂತನೆ ಇಲ್ಲದೆ ಇದ್ರೆ ಈ ತೃಷ್ಣೆ ಹುಟ್ಟೋದಿಲ್ಲ. ಈ ಚಿಂತನೆಗಳು ಯಾವಾಗ ಹುಟ್ಟೋದಿಲ್ಲ ನಮ್ಮಲ್ಲಿ? ನಾವು ಯಾವಾಗ ಸತ್ಯಕ್ಕನುಸಾರವಾಗಿ ನೋಡ್ತೀವೋ. ಈಗ ವಿಪಸನ ನಾವು ಧ್ಯಾನವನ್ನು ಮಾಡಿದ್ವಿ ಅಲ್ವಾ? ವಿಪಸನ ಅಂತಂದ್ರೇನು? ವಿ ಅಂತಂದ್ರೆ ತುಂಬಾ ಆಳವಾಗಿ, ಫಸನ ಅಂತಂದ್ರೆ ಸತ್ಯ ನೋಡುವುದು. ಓಕೆ, ನೋಡ್ತಕ್ಕಂಥದ್ದು, ಆಳವಾಗಿ ಸತ್ಯಗಳನ್ನ ನೋಡ್ತಕ್ಕಂತಹದ್ದು. ವೇದನೆಗಳನ್ನು ನೋಡಿದ್ರಿ ಅಲ್ವಾ ನೀವು? ವೇದನೆಗಳನ್ನ ನಾವು ಹಿಡಿದಿರ್ಲಿಕ್ಕೆ ಸಾಧ್ಯನಾ? ಆದ್ರೂ ನಮ್ಮ ಮನಸ್ಸು ಏನಾಯ್ತು? ಸುಖ ವೇದನೆ ಇದ್ದಾಗ ಅದ್ರ ಹಿಂದೆ ಹೋಯ್ತಾ ಹೋಯ್ತಾ ಹೋಯ್ತು. ಅಥವಾ ನಮ್ಗೆ ಏನಾದ್ರು ನೋವಾಯ್ತು ಅಂದ್ರೆ ಮತ್ತು ಅದರಿಂದಲೇ ಹೋಗ್ತಾ ಹೋಗ್ತಾ ಹೋಗುತ್ತೆ. ಅವೆರಡನ್ನು ಬಿಟ್ಟು ನಾವು ಆ ಬದಲಾವಣೆಯ ನಿಯಮವನ್ನ ಯಥಾರ್ಥವಾಗಿ ನೋಡ್ತಾ ಇದ್ರೆ, ಆ ಬದಲಾಗ್ತಾ ಇದೆ ಅಂತಕ್ಕಂತಹ ಸತ್ಯವನ್ನ ನಾವು ಯಥಾರ್ಥವಾಗಿ ನೋಡಿದ್ರೆ ಈ ತೃಷ್ಣೆಗೆ ನಾವು ಸಿಕ್ಕಾಗಲ್ಲ. ಆದರೆ ನಾವು ಸುಖದ ಹಿಂದೆನೆ ಯೋಚನೆ ಮಾಡ್ತಾ ಹೋದ್ರೆ ಅಥವಾ ದುಃಖದ ಹಿಂದೆನೆ ಯೋಚನೆ ಮಾಡ್ತಾ ಹೋದ್ರೆ ಮತ್ತೆ ತೃಷ್ಣೆಯ ಕಪಿಮುಷ್ಟಿಗೆ ನಾವು ಸಿಕ್ಕಾಕೊಳ್ತೀವಿ. ಹಾಗಾದ್ರೆ ಈ ಚಿಂತನೆಗೆ ಅಥವಾ ವಿಚಾರಕ್ಕೆ ಕಾರಣ ಯಾವುದು ಅಂತ ನೋಡಿ ನೆಕ್ಸ್ಟ್ ಕ್ವಶನ್ ಕೇಳ್ತಾನೆ. ಈ ಚಿಂತನೆ ಮತ್ತು ವಿಚಾರಕ್ಕೆ ಪ್ರಪಂಚದಲ್ಲಿರ್ತಕ್ಕಂಥ ಧಮ್ಮದಿಂದೊಡಗೂಡಿದ ಕಾಲ್ಪನಿಕ ತಿಳುವಳಿಕೆ ಕಾರಣ. ಈ ಚಿಂತನೆ ಯಾಕೆ ಸ್ಟಾರ್ಟ್ ಆಯ್ತು? ಸುಖ ವೇದನೆ ಬಂದಾಗ ನಮ್ಮ ಮನಸ್ಸಿಗೆ ಏನಾಯ್ತು? ಓ, ಇದು ಸೂಪರ್, ನಮ್ಗೆ ಬೇಕು 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 ಅಂತ. ಅದು ಕಲ್ಪನೆಯೋ ಸತ್ಯವೋ? ಅದು ಕಾಲ್ಪನಿಕವಾಗಿ ನಮ್ಮ ಮನಸ್ಸು ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕಾಲ್ಪನಿಕ ಚಿಂತನೆಗಳಿಂದ ನಾವು ವಿಚಾರಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಕಾಲ್ಪನಿಕ ತಿಳುವಳಿಕೆ ಇದ್ದಾಗ ಚಿಂತನೆ ವಿತರ್ಕಗಳು ಹುಟ್ಟುತ್ತಾ ಹೋಗ್ತವೆ. ಕಾಲ್ಪನಿಕ ತಿಳುವಳಿಕೆಗಳು ಇಲ್ಲದೆ ಇದ್ದಾಗ ಚಿಂತೆಗಳು ವಿಚಾರಗಳು ಹುಟ್ಟೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಯಾವ ವಿಧಾನದಿಂದ ಈ ಕಾಲ್ಪನಿಕ ತಿಳುವಳಿಕೆಯನ್ನು ಒಬ್ಬ ಮನುಷ್ಯ ಅದನ್ನ ಶಮನ ಮಾಡಬಹುದು ಅಂತ ಅಂದ್ಬಿಟ್ಟು ಭಗವಂತನ ಸಕ್ಕ ಕೇಳ್ತಾನೆ. ಆಗ ಭಗವಂತರು ಹೇಳ್ತಾರೆ, ಏನು? ನಾವು ಈ ವೇದನೆಗಳ ಮೇಲೆ ಧ್ಯಾನವನ್ನು ಮಾಡಬೇಕು. ಓಕೆ, ಈಗ ಮಾಡಿದ್ದು ವಿಪಸನ ಮಾಡೋದಲ್ಲ, ವೇದನೆಗಳ ಮೇಲೆ ಧ್ಯಾನವನ್ನು ಮಾಡಬೇಕು. ವೇದನೆಗಳನ್ನು ಯಥಾರ್ಥವಾಗಿ ಗಮನಿಸಬೇಕು, ಹೋಗಿ ಬಿಡುವಂತ ಬಿಡಬೇಕು. ಸೋಮನಸ್ಸ ವೇದನೆ ಅಂದರೆ ಮಾನಸಿಕವಾಗಿ ಸುಖವಾದ ವೇದನೆ ಇದ್ದಾಗ ಅದು ಎರಡು ಥರ ಇರ್ತದೆ. ಒಂದು, ಅದನ್ನು ಅದರ ಮೇಲೆ ನಾವು ಅವಲಂಬನೆ ಆಗಲಿಕ್ಕೆ ಯೋಗ್ಯವಾದಂತಹದ್ದು. ಇನ್ನೊಂದು ಯೋಗ್ಯವಲ್ಲದಂತಹದ್ದು. ಸೋಮನಸ್ಸದು ಸುಖ ವೇದನೆಯಲ್ಲಿ ವೇದನೆಗಳು 3 ವಿಧ ಅಲ್ವಾ? ಒಂದು ಸುಖ ವೇದನ, ದುಃಖ ವೇದನ, ಸುಖವೂ ಅಲ್ಲದ ದುಃಖವೂ ಅಲ್ಲದ ವೇದನ. ಓಕೆ, ಅದು ನ್ಯೂಟ್ರಲ್. ಪ್ರತಿ ಹಂತದಲ್ಲೂ ಇವು 3 ವೇದನೆಗಳು ಕೆಲಸ ಮಾಡ್ತಾ ಇರ್ತವೆ. 3 ಒಟ್ಟಿಗೆ ಕೆಲಸ ಮಾಡ್ತಾ ಇರಲ್ಲ. ಒಂದು ಸುಖ ಇರ್ಬೋದು, ಅಥವಾ ದುಃಖ ಇರ್ಬೋದು, ಅಥವಾ ನ್ಯೂಟ್ರಲ್ ಇರ್ಬೋದು. ಇದು ಬೇಸಿಕ್ ಥಿಂಗ್ ಅಲ್ವಾ? ಯಾವಾಗ ನಾವು ಒಂದು ಸುಖ ವೇದನೆ ಬಂದಾಗ ಅದು ಒಂದು ಅವಲಂಬನೆಗೆ ಯೋಗ್ಯವಾಗಿರುತ್ತೆ ಅಥವಾ ಅವಲಂಬನೆಗೆ ಯೋಗ್ಯವಾಗಿರಲ್ಲ. ಯಾವುದು ಅವಲಂಬನೆಗೆ ಯೋಗ್ಯವಾಗಿರುತ್ತೆ ಸುಖ ವೇದನೆಯಲ್ಲಿ? ಯಾವುದು ಕುಶಲವನ್ನು ಹೆಚ್ಚಿಸುತ್ತೋ, ಕುಶಲಗಳು ಅಕುಶಲಗಳು, ಕಮ್ಮಪದ ಅಂತಕ್ಕಂಥದ್ದು 10 ಕಮ್ಮಪದಗಳಿದಾವಲ್ವಾ? ಯಾವುದು ಕುಶಲವನ್ನ ಹೆಚ್ಚು ಮಾಡಿಸ್ತದೋ ಅದು ಅವಲಂಬನೆಗೆ ಯೋಗ್ಯವಾಗಿರುತ್ತೆ. ಯಾವುದು ಅಕುಶಲವನ್ನ ಹೆಚ್ಚಿಸುತ್ತೋ ಅದು ಅವಲಂಬನೆಗೆ ಯೋಗ್ಯವಲ್ಲ. ಹಾಗಾದ್ರೆ ಈ ಕುಶಲಗಳನ್ನು ಹೆಚ್ಚಿಸ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸಿನಲ್ಲಿ ನಾವು ಒಂದು ಜೀವಿಯ ಹತ್ಯೆಯನ್ನು ನಾನು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಬಂತು ಅಂತ ಅಂದ್ಬಿಟ್ಟು ಅನ್ಕೊಳ್ಳಿ. 10 ಕಮಪದಗಳಿದಾವಲ್ಲ, 5 ಪಂಚಶೀಲಗಳನ್ನ 10 ಆಗಿ ನಾವು ಡಿವೈಡ್ ಮಾಡ್ಬೋದು. ಹೇಗೆ? ಮೊದಲನೇದು ಪ್ರಾಣಾತಿಪತ, ಬೆಳಗ್ಗೆ ತೆಗೆದುಕೊಂಡವಲ್ಲ.
ಪ್ರಾಣ ಹತ್ಯೆನ ಮಾಡದೇ ಇರೋದ್ರಿಂದ ಬರ್ತದಲ್ಲ ಸುಖ ವೇದನ. ನಾನು ಒಂದು ಪ್ರಾಣ ಹತ್ಯೆನ ಮಾಡಲ್ಲ ಅಂತಕ್ಕಂಥದ್ದು ಮನಸ್ಸಿಗೆ ಬಂದಾಗ ಅದರಲ್ಲಿ ಬರ್ತಕ್ಕಂತಹ ಆನಂದದಲ್ಲಿ ನೀವು ಯಾವಾಗ ನೀವು ಆ ಚಿಂತನೆಗಳನ್ನು ಬಿತ್ತನೆ ಮಾಡ್ತೀರೋ, ಆನಂದದ ಚಿಂತನೆಗಳನ್ನ, ಅದು ನಿಮ್ಮನ್ನ ಕುಶಲದೆಡೆಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಆ ಕುಶಲ ಕರ್ಮದಲ್ಲಿ ನೀವು ಆ ವೇದನೆಯಲ್ಲಿ ನೀವು ಅನುಭವದಲ್ಲಿ ಮುಳುಗ್ತಾ ಇದ್ದೀರಾ, ಅದು ಕುಶಲದ ಅವಲಂಬನೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ನೀವು ಒಂದು ಪ್ರಾಣ ಹತ್ಯೆಯಿಂದ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂತಹ ವೇದನೆಗಳಿಂದ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಗ್ರಾಟಿಫಿಕೇಶನ್ ಪಡ್ಕೊಳ್ತಾ ಇದ್ದರೆ ಆಗ ಅದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ಮಳವಳ್ಳಿನಲ್ಲಿ ಸಿಡಿ ಹಬ್ಬಗಳು ಸ್ಟಾರ್ಟ್ ಆಗಿದ್ದಾವೆ ಅಲ್ವಾ? ಬಲಿ ಕೊಡೋದು, ಅದರಲ್ಲಿ ಆ ಇದರಲ್ಲಿ ಗ್ರಾಟಿಫಿಕೇಶನ್ ನಾವು ತಗೊಂಡಾಗ ಏನಾಗುತ್ತೆ, ಅದು ಪ್ರಾಣಿ ಹತ್ಯೆಯನ್ನು ಮಾಡಿ ಭಾರಿ ಒಳ್ಳೆದಾಯಿತು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ರೆ ಅದು ನಮ್ಮನ್ನ ಅಕುಶಲದ ಮೇಲೆ ಅವಲಂಬನೆಗೆ ಕಾರಣ ಆಗುತ್ತೆ. ಓಕೆ, ಎರಡು ಸುಖ ವೇದನೆ. ಅದರಲ್ಲಿ ನೀವು ಸುಖ ಕಾಣ್ತಾ ಇದ್ದೀರಿ, ಯಾವುದೋ ಒಂದು ಕೊಲೆ ಮಾಡೋದ್ರಲ್ಲಿ ಸುಖವನ್ನು ಕಾಣ್ತಾ ಇದ್ದೀರಿ, ಇನ್ನೊಂದು ಕೊಲೆ ಮಾಡದೇ ಇರತಕ್ಕಂಥದ್ದಲ್ಲಿ ಸುಖವನ್ನು ಕಾಣ್ತಾ ಇದ್ದೀರಿ. ಕೊಲೆ ಮಾಡದೇ ಇರತಕ್ಕಂಥದ್ದಲ್ಲಿ ಸುಖವನ್ನು ಕಂಡಾಗ ಅದು ನಿಮ್ಮ ಕುಶಲದ ಅವಲಂಬನೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಕೊಲೆ ಮಾಡೋದ್ರಲ್ಲಿ ಸುಖವನ್ನು ಕಂಡಾಗ ಅದು ಅಕುಶಲದ ಅವಲಂಬನೆಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವಾಗ ಈ ಅಕುಶಲದ ಕಡೆಗೆ ನಮ್ಮ ಒಲವು ಜಾಸ್ತಿ ಆಗ್ತಾ ಹೋಗುತ್ತೋ ಮತ್ತೆ ದುಃಖ ಚಕ್ರಕ್ಕೆ ನಮ್ಮನ್ನು ಅದು ತೆಗೆದುಕೊಂಡು ಹೋಗುತ್ತೆ. ಕುಶಲದ ಅವಲಂಬನೆ ಜಾಸ್ತಿ ಆದಾಗ ಅದು ಸುಖದ ಚಕ್ರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಹೋಗುತ್ತೆ. ಆವಾಗ ಯಾವ ಥರ ಚಿಂತನೆಗಳು ಬರ್ತವೆ? ಕುಶಲದೊಳಗೆ ಇದ್ದಾಗ ಸವಿತಕ್ಕ ಅಂದರೆ ವಿತಕ್ಕ ಮತ್ತೆ ವಿಚಾರದೊಡನೆ ನಮ್ಮ ಮನಸ್ಸು ಪ್ರಶಾಂತವಾಗಿರ್ತದೆ. ಅಕುಶಲದೊಳಗೆ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ತಳಮಳಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಗೊಂದಲಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಓಕೆ, ಇವೆರಡರ ಮೇಲೂ ಕೂಡ ನಾವು ಡಿಪೆಂಡ್ ಆಗಬಾರ್ದು. ಈ ವಿತಕ್ಕ ವಿಚಾರ ಅಥವಾ ದ್ವೇಷದ ಭಾವನೆಗಳು ಎರಡೂ ಇದ್ದಾಗಲೂ ಕೂಡ ಅವೆರಡರ ಮೇಲೂ ನಾವು ಡಿಪೆಂಡ್ ಆಗಬಾರ್ದು. ಇವೆರಡೂ ಯೋಚನೆಗಳು ಕೂಡ ಅನಿತ್ಯವಾದಂಥವು ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಂಡು ವಿತಕ್ಕ ವಿಚಾರ ಎರಡೂ ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಟೇಟನ್ನು ನಾವು ಪಡ್ಕೋಬೇಕು. ಇಲ್ಲ ಅಂದರೆ ಮತ್ತೆ ಕಲ್ಪನೆಗಳಿಗೆ ನಾವು ಸಿಗಾಕೋಗ್ಬಿಡ್ತೀವಿ. ಓಕೆ, ಅದೇ ರೀತಿ ದೋಮನಸ ವೇದನ ಅಂದರೆ ಮಾನಸಿಕ ದುಃಖದ ಅನುಭವ. ಅದು ಕೂಡ ಎರಡು ರೀತಿಯಲ್ಲಿ, ಒಂದು ಅವಲಂಬನೆಗೆ ಒಳಪಟ್ಟದ್ದು ಅಂದರೆ ಅವಲಂಬನೆಗೆ ಯೋಗ್ಯವಾದದ್ದು, ಇನ್ನೊಂದು ಅವಲಂಬನೆಗೆ ಯೋಗ್ಯವಲ್ಲದ್ದು. ಓಕೆ, ಅಕುಶಲವಾದಂತಹದ್ದು ಯೋಗ್ಯವಲ್ಲ, ಕುಶಲವಾದಂತಹದ್ದು ಯೋಗ್ಯವಾದದ್ದು. ಯಾವುದು ಕುಶಲವನ್ನು ಹೆಚ್ಚಿಸುತ್ತೋ ಅಂತಂದ್ರೆ ಈ ದುಃಖ ವೇದನೆಯಲ್ಲಿ ಯಾವುದು ಕುಶಲವನ್ನು ಹೆಚ್ಚಿಸುತ್ತೆ? ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ದುಃಖ ವೇದನೆಯಲ್ಲಿ ಯಾವುದು ನಮ್ಮನ್ನು ಅಕುಶಲವನ್ನು ಹೆಚ್ಚಿಸುತ್ತೆ? ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಬೇಕು ಅಂತ ಅಂದ್ಬಿಟ್ಟು ಸಂದರ್ಭ ಬಂದ್ಬಿಡುತ್ತೆ ಅಂದ್ಕೊಳ್ಳಿ. ಆದರೂ ಕೂಡ ನೀವು ಸುಳ್ಳನ್ನು ಹೇಳಲ್ಲ. ಅದೆಷ್ಟೇ ನನಗೆ ತೊಂದರೆ ಆದರೂ ಪರವಾಗಿಲ್ಲ, ನಾನು ಸುಳ್ಳನ್ನು ಹೇಳಲ್ಲ ಅಂತ ಅಂದ್ಬಿಟ್ಟು ಕಟ್ಟುನಿಟ್ಟಾಗಿ ಸತ್ಯವನ್ನು ನೀವು ಇದು ಮಾಡಿದಾಗ ನಿಮಗೆ ಕ್ಷಣಿಕವಾಗಿ ಆ ಸಂದರ್ಭದಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆ ಹುಟ್ಟುತ್ತೆ? ನಾನು ಶೀಲ ಪಾಲನೆ ಮಾಡಿದ್ದೇನೆ, ನಾನು ಸತ್ಯವನ್ನೇ ಹೇಳಿದ್ದೇನೆ, ಸತ್ಯದ ಪರವಾಗಿ ನಾನಿದ್ದೇನೆ ಅಂತಕ್ಕಂತಹ ಭಾವನೆ, ಅಕುಶಲ ಭಾವನೆ ಹೆಚ್ಚಾಗ್ತಾ ಹೋಗ್ತದೆ. ಆ ಅಕುಶಲ ಚಿತ್ತಗಳು ಒಂದು ಸಲ ಉತ್ಪತ್ತಿ ಆದರೆ ಅದು ನಮ್ಮನ್ನ ಅಕುಶಲದೆಡೆಗೆ ಕರ್ಕೊಂಡು ಹೋಗ್ತವೆ. ಓಕೆ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಮತ್ತೆ ಅದು ದುಃಖ ಚಕ್ರ. ಇಲ್ಲ, ಇದೊಂದ್ಸಲ ನಾನು ಎಸ್ಕೇಪ್ ಆಗ್ಬಿಡ್ತೀನಿ, ಸುಳ್ಳು ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಸುಳ್ಳನ್ನ ಬೈ ಚಾನ್ಸ್ ಹೇಳಿದ್ರಿ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ನೀವು ಅದರಿಂದ ಪರಾಗಿರ್ಬೋದು. ಆದರೆ ಮಾನಸಿಕವಾಗಿ ನಿಮಗೆ ಅದು ಅಕುಶಲದೆಡೆಗೆ ಕರ್ಕೊಂಡು ಹೋಗುತ್ತೆ. ಅಕುಶಲದ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಒಂದು ಸುಳ್ಳನ್ನು ಮುಚ್ಚಲಿಕ್ಕೆ ಮತ್ತೆ 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 ಸುಳ್ಳುಗಳನ್ನ ಒಂದು ಕಥೆಗಳನ್ನ ಕಟ್ಟಬೇಕಾಗತ್ತೆ, ಸುಳ್ಳಿನ ಪ್ರಪಂಚವನ್ನು ಕಟ್ಟಬೇಕಾಗತ್ತೆ. ಸೊ ಅವುಗಳಿಗೂ ಕೂಡ ನಾವು ಅಂಟ್ಕೋಬಾರ್ದು. ಅದರಲ್ಲೂ ಕೂಡ ಏನು ಮಾಡಬೇಕು? ಸವಿತಕ್ಕ ವಿಚಾರದೊಡನೆ ಕೂಡಿ ಮತ್ತೊಂದು ವಿತರ್ಕ ಮತ್ತು ವಿಚಾರ ಇಲ್ಲದೆ ಇರ್ತಕ್ಕಂತಹ ಒಂದು ಸ್ಥಿತಿಯನ್ನ, ಅಂದ್ರೆ ಧ್ಯಾನಗಳಿಗೆ ಎಂಟಾಗುತ್ತೆ. ಧ್ಯಾನದಲ್ಲಿ ಧ್ಯಾನಗಳಿಗೆ ಎಂಟಾಗಬೇಕಾದ್ರೆ ಈ ವಿತರ್ಕ ವಿಚಾರಗಳೆಲ್ಲ ಬರ್ತವೆ. ಅವೆಲ್ಲವೂ ಕೂಡ ಅನಿತ್ಯವಾದಂತಹದ್ದೇ ವಿತರ್ಕ ವಿಚಾರಗಳು.
ಅವುಗಳನ್ನು ಕೂಡ ಬಿಟ್ಟು ದಾಟಿ ನಾನು ಮುಂದೆ ಹೋಗ್ತೀನಿ ಅಂತಕ್ಕಂತಹ ಪ್ರಜ್ಞೆಯನ್ನು ನಾವು ಬೆಳೆಸ್ತಾ ಹೋಗಬೇಕು. ಓಕೆ. ಹಾಗೆ ಉಪೇಕ್ಷಾ ವೇದನೆ ಅಂದರೆ ನ್ಯೂಟ್ರಲ್ ವೇದನೆಗಳು. ನ್ಯೂಟ್ರಲ್ ವೇದನೆಗಳು ಬಂದ ಅದರಲ್ಲೂ ಕೂಡ ಅವಲಂಬನೆಗೆ ಯೋಗ್ಯವಾದಂತಹದ್ದು, ಅವಲಂಬನೆಗೆ ಯೋಗ್ಯವಲ್ಲದ್ದು ಅದರಲ್ಲೂ ಕೂಡ ಇರ್ತದೆ. ಓಕೆ. ಎರಡಲ್ಲೂ, ಇವು ಮೂರಲ್ಲೂ ಕೂಡ ಅವಲಂಬನೆಗೆ ಯೋಗ್ಯವಾದಂಥದ್ದು, ಅವಲಂಬನೆಗೆ ಯೋಗ್ಯವಲ್ಲದ್ದು. ಅವಲಂಬನೆಗೆ ಯಾವ್ಯಾವ ಯೋಗ್ಯವಾಗಿರ್ತವೆ? ಈ ನ್ಯೂಟ್ರಲ್ ವೇದನೆಗಳು ಅಂತಂತಂದ್ರೆ ಏನು? ನ್ಯೂಟ್ರಲ್ ವೇದನೆಗಳು ಈ ಆಸೆ ಅಥವಾ ಈಗ ಕಡಿತಾ ಇತ್ತು, ಅವೆಲ್ಲ ನ್ಯೂಟ್ರಲ್ ವೇದನೆಗಳು ಆಕ್ಚುಲಿ. ಅವುಗಳ ಹಿಂದೆ ಹೋಗ್ತೀವಲ್ಲ, ಆಗ ಅವು ಕುಶಲ ಅಕುಶಲ ಆಗುತ್ತವೆ. ನಿಮಗೆ ನ್ಯೂಟ್ರಲ್ ವೇದನೆಗಳು ನೀವು ಕುಶಲದ ಕಡೆಗೆ ತಗೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಯಾಕೆಂದ್ರೆ ಕುಶಲ ಚಿತ್ತಗಳು ಸುಮಾರು 25 ಇದ್ದಾವೆ. ಓಕೆ. ಚೇತಸಿಕಗಳು ಬರ್ತಾವಲ್ಲ, 52 ಚೇತಸಿಕಗಳಿದ್ದಾವೆ. ಅದರಲ್ಲಿ ನಾವು ಡಿವೈಡ್ ಮಾಡಿದ್ರೆ 2, ಒಂದು ರೂಪ ಮತ್ತೆ ಇನ್ನೊಂದು ವೇದನ, ಅವೆರಡನ್ನ ಬಿಟ್ಟು ಇನ್ನು 50ರಲ್ಲಿ 25 ಕುಶಲ ಚೇತಸಿಕಗಳಿದ್ದಾವೆ, 14 ಅಕುಶಲ ಚೇತಸಿಕಗಳಿದ್ದಾವೆ, 13 ನ್ಯೂಟ್ರಲ್ ಚೇತಸಿಕಗಳಿದ್ದಾವೆ. ಸೊ ನಮಗೆ 25 ಕುಶಲ ಚೇತಸಿಕಗಳಿರ್ಬೇಕಾದ್ರೆ ಈ 14 ಅಕುಶಲದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂತಹ ಮನಸ್ಸನ್ನು ನಾವು ಬೆಳೆಸ್ತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ? ನಾವು ದುಃಖ ಚಕ್ರ ಹಾಕೋತೀವಿ. ಆದರೆ ಕುಶಲ ಚೇತಸಿಕಗಳನ್ನ ಜಾಸ್ತಿ ಮಾಡ್ತಾ ಹೋಯ್ತು ಅಂದ್ರೆ, ಧ್ಯಾನವನ್ನು ಮಾಡ್ತಾ 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 ನಾವು ಮನಸ್ಸಿನ ನ್ಯೂಟ್ರಲಿಟಿಯನ್ನು ಮೇಂಟೈನ್ ಮಾಡ್ತಾ 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 ಇದು ಈ ಕುಶಲದ ಕಡೆಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಈಸಿ. ಓಕೆ. ನಾವು ಯಾವಾಗ ಕುಶಲ ಚೇತಸಿಕಗಳನ್ನ ನಮ್ಮಲ್ಲಿ ಉತ್ಪತ್ತಿ ಜಾಸ್ತಿ ಮಾಡ್ತೀವೋ ಆಗೇನಾಗುತ್ತೆ, ಈ ನ್ಯೂಟ್ರಲ್ 13 ಬಂದರೂ ಕೂಡ ಈ ಕುಶಲ ಚೇತಸಿಕಗಳ ಜೊತೆಗೆ ಅವು ಹೋಗ್ತವೆ. ಆಗ 25 + 13 ಎಷ್ಟಾಗುತ್ತೆ? ಒಟ್ಟು 38 ಆಗ್ತವೆ. ನಾವು 14ರಿಂದ ಓಡ್ತಾ ಇದ್ದೀವಿ, ಅಕುಶಲ ಚೇತಸಿಕಗಳಿಂದ ಹೋಗ್ತಾ ಇದ್ದೀವಿ. 38 ಕುಶಲ ಚೇತಸಿಕಗಳನ್ನ ನಾವು ಉತ್ಪತ್ತಿ ಮಾಡಬಹುದು. ನಾವು ಹೆಚ್ಚು ಗಮನವನ್ನ ಈ ಜ್ಞಾನಗಳ ಮೂಲಕ ಸತ್ಯಕ್ಕನುಸಾರವಾಗಿ ನೋಡ್ತಕ್ಕಂಥದ್ದನ್ನ ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದ್ರೆ ನಾವು ಕುಶಲ ಚೇತಸಿಕಗಳನ್ನ ಜಾಸ್ತಿ ಮಾಡ್ತಾ ಹೋಗ್ಬೋದು. ಆಗ ನಮ್ಮಲ್ಲಿ ಕುಶಲ ಯಾವಾಗ ಜಾಸ್ತಿ ಆಗ್ತದೋ ಆಗ ನಮ್ಮ ಸತ್ಯದ ಅರಿವು ಜಾಸ್ತಿ ಆಗ್ತಾ ಹೋಗ್ತದೆ, ಉಪೇಕ್ಷಾ ಭಾವನೆ ನಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಈ ರೀತಿ ಅಕುಶಲ ಪಾಪವನ್ನು ತೆಗೆದುಹಾಕಿ ಕುಶಲಗಳನ್ನು ನಾವು ಬೆಳೆಸಲಿಕ್ಕೆ ಸಹಕಾರಿಯಾಗ್ತದೆ ಅಂತ ಅಂದ್ಬಿಟ್ಟು ಯಾರಿಗೆ? ಸಕ್ಕನಿಗೆ ಭಗವಾನ್ ಬುದ್ಧರು ಹೇಳ್ತಾರೆ, ಈ ಕಾಲ್ಪನಿಕ ತಿಳುವಳಿಕೆಯನ್ನು ನಾವು ತೆಗೆದಾಕ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ. ಆಗ ಸಕ್ಕ ಸುಖ ವೇದನೆ, ದುಃಖ ವೇದನೆಯನ್ನು, ಉಪೇಕ್ಷಾ ವೇದನೆಯನ್ನು ಯಾವುದು ತೃಷ್ಣೆಗೆ ಕೊಂಡೊಯ್ಯುತ್ತದೋ ಅವುಗಳನ್ನು ಉಪೇಕ್ಷಾ ಭಾವದಿಂದ ತೆಗೆದುಹಾಕುತ್ತಾನೆ. ತೃಷ್ಣೆಯನ್ನು, ಮಾನವನ್ನು, ಮಿಥ್ಯಾದೃಷ್ಟಿಯನ್ನು ನಂದಿಸುತ್ತಾನೆ. ಇದರಿಂದ ಏನಾಗುತ್ತೆ? ಇವು 3 ತುಂಬಾ ಇಂಪಾರ್ಟೆಂಟು. ಯಾವಾಗ ನಾವು ಈ ವೇದನೆಗಳನ್ನ ಯಥಾರ್ಥವಾಗಿ ನೋಡಿ ಕುಶಲದ ಕಡೆಗೆ ಜಾಸ್ತಿ ಮಾಡ್ತೀವೋ ಆಗ ನಮ್ಮಲ್ಲಿ ತೃಷ್ಣೆ ಕಡಿಮೆ ಆಗುತ್ತೆ. ಮತ್ತೆ ಮಾನ ಅಂತಂತಂದ್ರೆ ಅಹಂಕಾರ, ಅಹಂಕಾರ ಕಡಿಮೆ ಆಗುತ್ತೆ. ಮತ್ತೆ ಮಿಥ್ಯಾ ದೃಷ್ಟಿ ಅಂದ್ರೆ ತಪ್ಪು ದೃಷ್ಟಿಕೋನಗಳು ಕಡಿಮೆ ಆಗ್ತಾ ಹೋಗ್ತವೆ, ಅವುಗಳನ್ನ ಕಡಿಮೆ ಮಾಡ್ತಾ ಹೋಗ್ತಾನೆ. ಆಗ ನಮ್ಮಲ್ಲಿ ದುಃಖಕ್ಕೆ ಕೊಂಡೊಯ್ಯುವ ಕಾಲ್ಪನಿಕ ತಿಳುವಳಿಕೆಯನ್ನು ಬಿಟ್ಟು ನಿಬ್ಬಾಣಕ್ಕೆ ಕೊಂಡೊಯ್ಯುವ ಸತ್ಯದ ಮಾರ್ಗವನ್ನು ನಾವು ಕಂಡಿಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಆಗ ನಿಬ್ಬಾಣದೆಡೆಗೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ಅಂದ್ಬಿಟ್ಟು ಸಕ್ಕನಿಗೆ ಭಗವಾನ್ ಬುದ್ಧರು ಹೇಳ್ತಾರೆ. ಆಗ ಇದನ್ನು ಕೇಳಿ ಸಕ್ಕ ಅಲ್ಲೇ ಸೋತಪ್ಪನಾಗ್ತಾನೆ. ಸೋತಪ್ಪನಾಗಿ ಅವನು ನೆಕ್ಸ್ಟ್ ಕೆಲವೊಂದು ವಿಚಾರಗಳಿದ್ದಾವೆ, ನೀವೆಲ್ಲ ಧಮದಲ್ಲಿರೋದ್ರಿಂದ ನಾನು ಯಥಾರ್ಥವಾಗಿ ಅದೇನಿದೆ ಅದನ್ನೇ ಹೇಳ್ತೀನಿ. ಯಾಕೆಂತಂದರೆ ಇದಕ್ಕೆ ಸುಮಾರು ಜನ ಇದು ಆದರೆ ನಮ್ಮ ಗ್ರಹಿಕೆಗೆ ನಿಲುಕದ್ದು ಅವೆಲ್ಲ. ನಾವು ತ್ರಿಪಿಟಕದಲ್ಲಿ ಏನಿದೆ ಅದನ್ನು ಯಥಾರ್ಥವಾಗಿ ಹೇಳ್ತಕ್ಕಂಥದ್ದಷ್ಟೇ ನಮ್ಮ ಕೆಲಸ. ಓಕೆ. ನಾವು ಆ ಲೆವೆಲ್ ರೀಚ್ ಆಗಿಲ್ಲ ಅಂದರೆ ಅದಿಲ್ಲ ಅಂತ ಅಂದ್ಬಿಟ್ಟಲ್ಲ. ಸಕ್ಕ ಸೋತಪ್ಪನವನ್ನ ಫಲವನ್ನು ಪಡ್ಕೋತಾನೆ. ಆ ಸೋತಪ್ಪನ ಫಲವನ್ನು ಪಡ್ಕೊಂಡು ಅದನ್ನು ಅನುಭವಿಸ್ತಾ ತುಂಬ ಸಂತೋಷದಲ್ಲಿ ಪ್ರೇಮ ಧಮ್ಮವನ್ನು ಅದರ ಕರುಣೆ ಮೈತ್ರಿಯನ್ನೆಲ್ಲ ಅನುಭವಿಸ್ತಾ ಅಲ್ಲೇ ಅವನು ಸಾಯ್ತಾನೆ. ಸತ್ತು ಮತ್ತೆ ಇಮಿಡಿಯೇಟ್ ಆಗಿ ಸಕ್ಕನಾಗೆ ಹುಟ್ಟುತ್ತಾನೆ. ಅದು ಭಗವಾನ್ ಬುದ್ಧರಿಗೆ ಸಕ್ಕನಿಗೆ ಮಾತ್ರ ಗೊತ್ತಾಗ್ತದೆ. ಓಕೆ. ಬೇರೆ ಜೀವಿಗಳಿಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಅವನು ಇನ್ನೂ ದುಃಖ ಚಕ್ರದಿಂದ ಬಿಡುಗಡೆ ಆಗಿಲ್ಲ ಯಾರು? ಸಕ್ಕ. ಮತ್ತೆ ಹುಟ್ಟುಗಳಿದಾವಲ್ಲ, ಹುಟ್ಟುಗಳ ಬಗ್ಗೆ ನೀವು ತಿಳ್ಕೋಬೇಕು. ಹುಟ್ಟುಗಳು 4 ರೀತಿ ಸಂಭವಿಸ್ತವೆ. ಒಂದು
ಅಂಡಜ, ಜಲಭುಜ, ಮತ್ತೆ ಓಪಪಾತಿಕ 4ನೇದು. ಅಂಡಜ, ಜಲಭುಜ, ಮತ್ತೆ ಇನ್ನೊಂದು ಯಾವುದು ಜಲಭುಜ ಅಂದ್ರೆ ಎಗ್ಗಿಂದ ಬರ್ತಕ್ಕಂಥದ್ದು ಅಂಡಜ ಅಂತಂದ್ರೆ. ಓಕೆ, ಜಲಭುಜ ಅಂತಂದ್ರೆ ನೀರಿನ ಅಂಶದಿಂದ ಬರ್ತಕ್ಕಂಥದ್ದು. ಮತ್ತೆ ತೇವಾಂಶದಿಂದ ಬರ್ತಕ್ಕಂಥದ್ದಕ್ಕೆ ಏನ್ ಹೇಳ್ತಾರೆ? ಈ ತೇವಾಂಶದಿಂದ ಈ ಹುಳಗಳು ಎಲ್ಲ ಬರ್ತಾವಲ್ಲ, ಅವುಗಳು ಈಗ ಕಸಗಳನ್ನ ಹಾಕಿರ್ತೀರ ಅಲ್ಲೆಲ್ಲ ಹೆಂಗ್ ಬರ್ತವೆ? ಅಲ್ಲೇನು ಇರಲ್ಲ, ಆಕ್ಚುಲಿ ತಾನಾಗೆ ಹುಡ್ತವೆ. ಹೆಂಗ್ ಹುಡ್ತಾವ ಅಲ್ಲ ಅಂದ್ರೆ ಆ ತೇವಾಂಶದಿಂದ ಸುಮಾರು ಕ್ರಿಮಿಕೀಟಗಳು ಹುಡ್ತವೆ. ಅದಕ್ಕೊಂದು ವರ್ಡ್ ಇದೆ, ಅದನ್ನು ಮರ್ತ್ಕೊಂಡಿದ್ದೀನಿ ನಾನು. ಮತ್ತೆ ಇನ್ನೊಂದು ಓಪಪಾತಿಕ, ಇನ್ಸ್ಟೆಂಟ್ ಆಗಿ ಜನನ ಆಗ್ತಂಥದ್ದು. ಈ ಇನ್ಸ್ಟೆಂಟ್ ಆಗಿ ಜನನ ಆಗ್ತಕ್ಕಂಥದ್ದು ಯೂಶುವಲಿ ದೇವತೆಗಳಿರ್ತಾರೆ. ಓಕೆ, ಗೊತ್ತಾಯ್ತಾ? ನೀವು ಸತ್ತಾಗ ಇನ್ಸ್ಟೆಂಟ್ ಆಗಿ ಜನನ ಆಗ್ತಕ್ಕಂಥದ್ದು ದೇವತೆಗಳಾಗಿ ಅದು 7 ಇದನ್ನ ಕುಶಲಕರ್ಮಗಳನ್ನ ಮಾಡಬೇಕು. ಅದು ಬೇರೆ ಇದಿದೆ, ಇನ್ನೊಂದ್ಸಲ ಅದರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಅವನು ಇಮಿಡಿಯೇಟ್ ಆಗಿ ಮತ್ತೆ ಹುಡ್ತಾನೆ. ಇದ್ರ ಬಗ್ಗೆ ಜಾಸ್ತಿ ಓದಬೇಕು ಅಂದ್ರೆ ಅಭಿಧಮ್ಮದಲ್ಲಿ ನಾರದ ಅಂತಕ್ಕಂತಹ ಮಹಾತೇರರು ಒಬ್ರು ಅಭಿಧಮ್ಮದ ಮ್ಯಾನ್ಯುವಲ್ ಆಫ್ ಅಭಿಧಮ್ಮ ಅಂತ ಬರೆದಿದ್ದಾರೆ. ಇವಾಗ ನಮ್ಮ ಬಿಕ್ಕು ಬೋಧಿ ಬಂತೇಜಿ ಅವರು ಈಗ ಅಮೆರಿಕದಲ್ಲಿದ್ದಾರೆ, ಅವರು UK ಅವರು ಒಂದು ಮ್ಯಾನ್ಯುವಲ್ ಆಫ್ ಅಭಿಧಮ್ಮ ಬರೆದಿದ್ದಾರೆ. ಅದನ್ನು ಸಣ್ಣ ಪುಸ್ತಕ, ಬಟ್ ತುಂಬ ಆಳವಾಗಿದೆ. ಅದನ್ನು ಓದಿದ್ರೆ ನಮಗೆ ಈ ಕೆಲವೊಂದು ವಿಚಾರಗಳು ಕ್ಲಾರಿಟಿ ಸಿಗ್ತಾ ಹೋಗ್ತದೆ. ಸಾಧ್ಯವಾದರೆ ಅದನ್ನು ಓದಿ. ಇಲ್ಲಿದೆ ನನ್ನ ಹತ್ರ, ಕೆಳಗಡೆ ಇದೆ, ಲೈಬ್ರರಿನಲ್ಲಿ ಇರ್ತೀನಿ. ಬೇಕಾದ್ರೆ ಇಂಗ್ಲೀಷಲ್ಲಿದೆ, ಅದು ಕನ್ನಡದಲ್ಲಿಲ್ಲ. ಕನ್ನಡಕ್ಕೆ ಅನುವಾದ ಆಗಿಲ್ಲ, ಓದಿ. ಮತ್ತೆ ಅಲ್ಲೇ ಹುಡ್ತಾನೆ. ಮತ್ತೆ ಈ ಚರ್ಚೆಗಳು ಮುಂದುವರಿತಾ ಹೋಗ್ತವೆ. ಅಂಡಜ, ಜನಜ, ಯೋನಿಜ, ಯೋನಿಜ, ಓಪಪಾತಿಕ. ಮತ್ತೆ ಸಕ್ಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಭಗವಾನ್ರೆ. ಬಿಕ್ಕು ಯಾವ ತರಹ ಪಾತಿಮುಖ ಸಂವರಶೀಲಗಳನ್ನು ಅಂದರೆ ನೈತಿಕ ವೈರಾಗ್ಯವನ್ನ ಆಚರಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಹೋಗ್ತಾನೆ. ಯಾಕೆಂದ್ರೆ ಈಗಾಗಲೇ ಅವನು ಸೋತಪ್ಪನ ಆಗಿದ್ದಾನೆ. ಸೋತಪ್ಪನ ಆದ್ಮೇಲೆ ಇನ್ನು 7 ಜನ್ಮಗಳ ಒಳಗಡೆ ಅವನು ಅರ್ಹಂತನಾಗ್ತಾನೆ. ಸೊ ಅವನು ಶೀಲಗಳ ಆಚರಣೆಯನ್ನ ಯಾವ ತರ ಮಾಡಬೇಕು, ಬಿಕ್ಕುಗಳು ಯಾವ ತರ ಆಚರಣೆ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕೇಳ್ತಾನೆ. ಆಗ ಭಗವಾನ್ ಬುದ್ಧ ಹೇಳ್ತಾರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಅದು ಡೀಟೇಲ್ ಆಗಿದೆ. ಶಾರೀರಿಕವಾಗಿ ಮತ್ತೆ ಮಾತಿನಿಂದ ವಾಚಿಕವಾಗಿ ಮತ್ತು ಮಾನಸಿಕವಾಗಿ ಈ 3 ಹಂತಗಳಲ್ಲೂ ಕೂಡ ಬಿಕ್ಕುಗಳು ಕಾಯ ವಾಚ ಮನಸ್ಸ ಕುಶಲಗಳನ್ನೇ ಮಾಡ್ತಾರೆ. ಸಂವರಶೀಲಗಳು, ಪಾತಿಮುಖ ಶೀಲಗಳೆಲ್ಲ ಅಂದ್ರೆ ಬೇಸಿಕಲಿ ಬಿಕ್ಕುಗಳಿರ್ತಕ್ಕಂಥದ್ದು. ನಾವು ಫಾಲೋ ಮಾಡ್ತಕ್ಕಂಥದ್ದು ಪಂಚಶೀಲಗಳು. ಅದ್ರ ನೆಕ್ಸ್ಟ್ ಲೆವೆಲ್ಲು ಸಂವರಶೀಲಗಳು. ಈ 8 ಅಷ್ಟಶೀಲಗಳು, ದಶಶೀಲಗಳು ತೆಗೆದುಕೊಳ್ತಾರಲ್ಲ, ಅವೆಲ್ಲ ಸಂವರಶೀಲಗಳು ಬರ್ತವೆ. ಸಂವರಶೀಲಗಳು ಅಂತಂದ್ರೆ ಕಂಟ್ರೋಲ್ ಮಾಡಕ್ಕೆ, ಸಂಹಾರ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಶೀಲಗಳು. ಅದರಿಂದ ನಾವು ಕೆಲಸಕ್ಕೆ ಹೋಗೋದಿಲ್ಲ. ಈಗ ನೋಡಿ, ಈ ಪಂಚಶೀಲಗಳಿದಾವಲ್ಲ, ನಾವು ಪ್ರಾಣಿ ಹತ್ಯೆ ಮಾಡಿದ್ರೆ ಖಂಡಿತ ಹೋಗೋದು ಅಕುಶಲ. ಅದು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನ ಕುದಿಸುತ್ತೆ. ಅದು ಕೆಲಸಕ್ಕೆ ಕೊಂಡೊಯ್ತಕ್ಕಂಥದ್ದು. ಕಳ್ಳತನ ಮಾಡ್ತಕ್ಕಂಥದ್ದು, ವ್ಯಭಿಚಾರ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ಜಾಡಿ ಹೇಳ್ತಕ್ಕಂಥದ್ದು, ಮತ್ತೆ ಮನಸ್ಸನ್ನ ಮತ್ತು ಬರ್ತಕ್ಕಂಥ ಆಹಾರ ಸೇವನೆ ಮಾಡಿ, ಇವೆಲ್ಲವೂ ಕೂಡ ನಮ್ಮನ್ನ ಕೆಳಸ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥವು. ಆದರೆ ಈ ಮಧ್ಯಾಹ್ನದಂತ ಆಹಾರ ಸೇವನೆ ಮಾಡದಿರ್ತಕ್ಕಂಥದ್ದು ನಮ್ಮನ್ನ, ಅದು ಕೆಟ್ಟದ್ದೇನಲ್ಲ ಅಲ್ವಾ? ಆದ್ರೂ ಆ ಶೀಲವನ್ನ ಫಾಲೋ ಮಾಡ್ತೀವಿ. ಯಾಕೆ ಫಾಲೋ ಮಾಡ್ತೀವಿ? ಫಾಲೋ ಮಾಡ್ಬೇಕು ಅಂತ ನೋಡಿ ಮಾಡ್ತೀವಿ. ಯಾಕೆ ಮಾಡ್ತೀವಿ? ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಎತ್ತರದ ಆಸನದಲ್ಲಿ ಕುಳಿತುಕೊಳ್ತಕ್ಕಂಥದ್ದು ಕೆಟ್ಟ ಇದಕ್ಕೆ ಕರ್ಕೊಂಡು ಹೋಗುತ್ತಾ? ಅಥವಾ ದೊಡ್ಡ ಹಾಸಿಗೆ ಮೇಲೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮನ್ನ ಕೆಳಸ್ತರಕ್ಕೆ ಕರ್ಕೊಂಡು ಹೋಗುತ್ತಾ? ಅದು ತಪ್ಪ? ಅವು ತಪ್ಪಲ್ಲ. ಆದರೆ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕೆಲವು ನಿಯಮಗಳನ್ನ ನಾವು ಹಾಕೋಬೇಕು. ಆ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಇವು ಸಿಂಪಲ್ ನಿಯಮಗಳು. ಇದನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ನಾವು ಇನ್ನೂ ಹೆಚ್ಚಿನ ಕಂಟ್ರೋಲ್ ಮನಸ್ಸಿಗೆ ಸಿಗುತ್ತೆ. ಹಾಗಾಗಿ ನಾನು ಎತ್ತರದ ಆಸನಗಳನ್ನ ಉಪಯೋಗಿಸೋದಿಲ್ಲ. ನನ್ನ ಮಾನಸಿಕ ಸ್ಥಿತಿಗಳನ್ನು ಸಂಹಾರ ಮಾಡಿ ನಾನು ತುಂಬ ಸಿಂಪಲ್ ಲೈಫ್ನ ಲೀಡ್ ಮಾಡ್ತೀನಿ. ಇವು ಸಂವರಶೀಲಗಳು. ಹಾಗೆ ಮನೋರಂಜನೆಯಿಂದ ನಮ್ಮ ಮನಸ್ಸು, ನಮ್ಮ ಕೆಲಸಕ್ಕೆ ಹೋಗ್ತೀವ? ಖಂಡಿತವಾಗ್ಲೂ ಇಲ್ಲ. ಮನೋರಂಜನೆಯಿಂದ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಬೀರುತ್ತೆ. ಮನಸ್ಸು ಮೊದಲೇ ಚಂಚಲವಾಗಿರುತ್ತೆ.
ಆ ಮನೋರಂಜನೆಗಳಿಂದ ಮತ್ತೆ ಚಂಚಲ ಆಗ್ತದೆ. ಯಾವುದೇ ರೀತಿ ಮನೋರಂಜನೆ ಇದ್ರೂ ಕೂಡ ಮತ್ತೆ ಚಂಚಲತೆ ಜಾಸ್ತಿ ಆಗ್ತಾ ಹೋಗ್ತದೆ. ಮನಸ್ಸಿಗೆ ನಾವು ಬೇಡವಾದ ಆಹಾರವನ್ನು ಫೀಡ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅಗತ್ಯ ಇಲ್ಲ. ಸತ್ಯದೆಡೆಗೆ ಹೋಗಬೇಕು ಅಂತಂದ್ರೆ ಅದಕ್ಕೆ ಅಗತ್ಯ ಇರ್ತಕ್ಕಂಥ ಆಹಾರವನ್ನು ಕೊಡಬೇಕು ನಾವು ಧ್ಯಾನದ ಮೂಲಕ. ಆದರೆ ಬೇರೆ ಬೇರೆ ನಾವು ಮನೇಲಿದ್ದಾಗ ಎಷ್ಟಿರುತ್ತೆ ಅಷ್ಟೇ ಅದು ಹೆಚ್ಚಾಗಿರುತ್ತೆ ದುಃಖಗಳು. ಅದ್ರ ಜೊತೆಗೆ ಈ ಮನೋರಂಜನೆಯಿಂದ ಮತ್ತೆ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡಿ ಅದರಿಂದನೇ ಹೋಗ್ತಕ್ಕಂಥದ್ದು ಮತ್ತೆ ದುಃಖಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಇವೆಲ್ಲವನ್ನು ನಾವು ಸಂವರಶೀಲಗಳು ಅಂತ ಬಿಟ್ಟಿರ್ತೀವಿ. ಅದರಿಂದ ಕೆಟ್ಟದಾಗುತ್ತೆ ಅಂದ್ಬಿಟ್ಟಲ್ಲ, ಆದರೆ ಅವೆಲ್ಲವೂ ಕೂಡ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ಹಾಗಾಗಿ ಇವನ್ನ ಸಂವರಶೀಲಗಳು ಅಂತ ಬಿಟ್ಟಿರ್ತೀವಿ. ಈ ಶೀಲಗಳನ್ನ ಫಾಲೋ ಮಾಡೋದ್ರಿಂದ ಮನಸ್ಸು ನಮ್ಮ ಹಿಡಿತಕ್ಕೆ ಸಿಗುತ್ತೆ. ಆಗ ಪಂಚಶೀಲಗಳಲ್ಲಿ ಇನ್ನೂ ನಾವು ಸ್ಟ್ರಾಂಗ್ ಆಗಿ ಪ್ರತಿಷ್ಠಾಪನೆ ಕೊಡ್ತೀವಿ. ಮತ್ತೆ ಅದನ್ನ ಅಧಿಶೀಲ ಅಂದ್ರೆ ನಮ್ಮನ್ನ ನಿಬ್ಬಾಣನೆ, ಪಂಚಶೀಲಗಳನ್ನೇ ನಾವು ಅಧಿಶೀಲ ಅಂತ ನೆಕ್ಸ್ಟ್ ಲೆವೆಲಲ್ಲಿ ಕರಿತೀವಿ. ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ನೆಕ್ಸ್ಟ್ ಸಂಕಲ್ಪ ಮಾಡ್ಬೇಕು ನಾವು. ಈಗ ನಾನು ಪರ್ಫೆಕ್ಟ್ ಆಗಿ ಪಂಚಶೀಲವನ್ನ ಫಾಲೋ ಮಾಡ್ತಾ ಇದ್ದೀನಿ, ಇದರಿಂದ ನಾನು ನಿಬ್ಬಾಣದ ಕಡೆಗೆ ಹೋಗಬೇಕು ನಾನು ಅಂತಕ್ಕಂಥದ್ದನ್ನ ಪರ್ಫೆಕ್ಟ್ ಆಗಿ ಅಧಿಷ್ಠಾನ ಅಂದ್ರೆ ಸಂಕಲ್ಪವನ್ನು ಮಾಡಿದ್ರೆ ಅದು ಅಧಿಶೀಲಗಳಾಗ್ತವೆ. ನಿಬ್ಬಾಣದೆಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಶೀಲಗಳಾಗ್ತವೆ. ಪಂಚಶೀಲಗಳಿಂದನೂ ಕೂಡ ನಾವು ನಿಬ್ಬಾಣದೆಡೆಗೆ ಹೋಗ್ಬೋದು. ಪಂಚಶೀಲ ಇಸ್ ಮಸ್ಟ್. ಇವು ಖಂಡಿತವಾಗಲೂ ಇವನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ನಾವು ಕೆಳಸ್ತರಕ್ಕೆ ಹೋಗ್ತೀವಿ. ಆದರೆ ಬೇರೆ ಶೀಲಗಳು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಲಿಕ್ಕೆ ಇರ್ತಕ್ಕಂತಹ ಶೀಲಗಳು. ಹಾಗಾಗಿ ನಾವು ಶಾರೀರಿಕವಾಗಿ ಮತ್ತೆ ಮಾನಸಿಕವಾಗಿ ಮತ್ತು ವಾಚಿಕವಾಗಿ ಮೂರಲ್ಲೂ ಕೂಡ ಈ ಭಿಕ್ಕುಗಳು ಸರಿಯಾದ ಶೀಲಗಳನ್ನು ಫಾಲೋ ಮಾಡ್ತಕ್ಕಂಥದ್ದು ಪಾತಿಮುಖ ಶೀಲ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನು ಸಿಂಪಲ್ ಆಗಿ ಕೆಲವೊಂದು ವಿಚಾರಗಳಿಂದ ಕೊಲೆ ಮಾಡದೇ ಇರ್ತಕ್ಕಂಥದ್ದು, ಕಳ್ತನ ಮಾಡದೇ ಇರ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು, ಇವೆಲ್ಲ ಮತ್ತೆ ಅಹಿಂಸೆ, ದಾನ, ಸ್ತ್ರೀಯರೊಂದಿಗೆ ಸದ್ವರ್ತನೆ ಮಾಡಬೇಕು ಎಲ್ಲ ಮತ್ತೆ ಇದನ್ನು ಹೇಳಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತು, ಮತ್ತೆ ಹೋಗೋದಿಲ್ಲ. ಹಾಗೆಯೇ ಇವಾಗ ಹೇಳಿದ್ನಲ್ಲ, ಇವಾಗ ನಮಗೆ ಮನೋರಂಜನೆ ಮನೋರಂಜನೆಯಿಂದ ಹೋಯ್ತು ಅಂತಂದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಯಾವ ಆಚರಣೆ ಮಾಡಿದ್ರೆ ಮತ್ತೆ ಮಾಡದೇ ಇದ್ದರೆ ನಮ್ಮ ಪುಣ್ಯ ಹೆಚ್ಚಾಗುತ್ತೆ, ಯಾವ ಆಚರಣೆಯನ್ನು ಮಾಡಿದ್ರೆ ಮತ್ತೆ ಮಾಡದೇ ಇದ್ರೆ ಪುಣ್ಯ ಕಡಿಮೆ ಆಗುತ್ತೆ ಅಂತ ಮತ್ತೆ ಕೇಳ್ತೇನೆ. ಯಾಕೆಂದರೆ ಈ ಶೀಲಗಳ ಬಗ್ಗೆ ಬಂದಾಗ ಆಗ ಭಿಕ್ಕು ಮತ್ತೆ ಕೇಳ್ತಾನೆ, ಮತ್ತೆ ಇವನ್ನೆಲ್ಲ ಫಾಲೋ ಮಾಡ್ಬೇಕು ಅಂತಂದ್ರೆ ಒಬ್ಬ ಭಿಕ್ಕು ತನ್ನ ತಾಳ್ಮೆನ ಹೆಂಗ್ ಕಾಪಾಡ್ಕೋತಾನೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಓಕೆ, ಯಾರು ಸಕ್ಕ. ಆಗ ಮತ್ತೆ ಭಗವಂತರು ಹೇಳ್ತಾರೆ, ತಾಳ್ಮೆಯನ್ನ ಕಂಟ್ರೋಲ್ ಮಾಡಬೇಕು, ಕಾಪಾಡ್ಕೋಬೇಕು ಅಂತಂತಂದ್ರೆ ನಮ್ಮ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಮಾಡಬೇಕು. ಸಕ್ಕ ದೃಶ್ಯಗಳು, ಕಿವಿಗೆ ಬೀಳುವತಕ್ಕಂತಹ ಶಬ್ದಗಳು, ಮೂಗಿಗೆ ಬೀಳ್ತಕ್ಕಂತಹ ಗಂಧಗಳು ಅಂದರೆ ವಾಸನೆ, ನಾಲಿಗೆಯ ರುಚಿಗಳು, ಶರೀರಕ್ಕೆ ಸ್ಪರ್ಶಗಳು, ಮನಸ್ಸಿಗೆ ಆಲೋಚನೆಗಳು, ಪ್ರತಿಯೊಂದರಲ್ಲೂ ಕೂಡ ಎರಡು ಬಗೆಯ ಇಂದ್ರಿಯ ಸ್ಪರ್ಶಗಳಾಗ್ತವೆ. ಒಂದು ಅವಲಂಬನೆಗೆ ಯೋಗ್ಯವಾದದ್ದು, ಇನ್ನೊಂದು ಅವಲಂಬನೆಗೆ ಯೋಗ್ಯವಲ್ಲದ್ದು. ಯಾವುದನ್ನ ಅವಲಂಬಿಸಿದ್ರೆ ನಮಗೆ ಪುಣ್ಯ ಜಾಸ್ತಿ ಆಗುತ್ತೆ, ಯಾವುದನ್ನ ಅವಲಂಬಿಸಿದ್ರೆ ಪುಣ್ಯ ಪಾಪ ಜಾಸ್ತಿ ಆಗುತ್ತೆ ಅಂದ್ಕೊಂಡು ಮತ್ತೆ ಕೇಳ್ತಾರೆ. ಆಗ ಎಲ್ಲ ನಾವು ಯಾವಾಗ ಕುಶಲವನ್ನು ಈ ಕಣ್ಣಿನಿಂದ ನೋಡ್ತಕ್ಕಂತಹ ಇದ್ರ ಮೇಲೆ, ಮೂಗಿನಿಂದ ಎಲ್ಲವನ್ನು ಕೂಡ ಕುಶಲದ ಚಿತ್ತದ ಮೂಲಕ ನಾವು ನೋಡ್ತಾ ಹೋಯ್ತು ಅಂತಂದ್ರೆ ಅವು ನಮ್ಮನ್ನ ಪುಣ್ಯವನ್ನು ಜಾಸ್ತಿ ಮಾಡಿಸ್ತವೆ. ಅಕುಶಲ ಚಿತ್ತವನ್ನು ಜಾಸ್ತಿ ಮಾಡಿದಾಗ ಅದು ಅಕುಶಲ. ಈ ದೇಹದ ಸ್ಪರ್ಶದಿಂದ ನಾವು ಹೆಚ್ಚು ಗ್ರಾಟಿಫಿಕೇಶನ್ ಪಡ್ಕೊಳ್ತಾ ಹೋಯ್ತು ಅಂತಂದ್ರೆ ಅಕುಶಲದ ಕಡೆಗೆ ಹೋಗ್ತೀವಿ. ಅವನ್ನ ನ್ಯೂಟ್ರಲ್ ಆಗಿ ಮಾಡಬೇಕು, ಹೋಗ್ಲಿ ಬಿಡು ಅಂತ ಲೆಟ್ ಇಟ್ ಗೋ ಅಂತ ಬಿಡ್ತಾ ಹೋಗ್ಬೇಕು. ಹಾಗಾದ್ರೆ ಮತ್ತೆ ಕೇಳ್ತೇನೆ, ಎಲ್ಲ ಶ್ರಮಣರು, ಬ್ರಾಹ್ಮಣರು ಇದೇ ರೀತಿ ಎಲ್ಲವನ್ನು ಕೂಡ ನೀವೇನ್ ಹೇಳೋದಲ್ಲ ಇದನ್ನೇ ಬೋಧಿಸ್ತಾರ, ಇದನ್ನೇ ಪಾಲನೆ ಮಾಡ್ತಾರ, ಅಥವಾ ಅವ್ರು ಬೇರೆಯನ್ನ ಹೇಳ್ಕೊಡ್ತಾರ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಆಗ ಭಗವಂತರು ಹೇಳ್ತಾರೆ, ಎಲ್ಲ ಶ್ರಮಣರು, ಬ್ರಾಹ್ಮಣರು ಒಂದೇ ಧರ್ಮವನ್ನು ಬೋಧನೆ ಮಾಡೋದಿಲ್ಲ. ಫಸ್ಟ್ ಓಕೆ, ಒಂದೇ ತರಹದ ಆಚರಣೆಗಳನ್ನು ಕೂಡ ಮಾಡೋದಿಲ್ಲ, ಒಂದೇ ತರಹದ ದೃಷ್ಟಿಕೋನಗಳನ್ನು ಕೂಡ ಹೊಂದಿಲ್ಲ. ಹಾಗಾಗಿ ಇದು ದುಃಖ ಚಕ್ರದಲ್ಲಿದೆ ಎಲ್ಲ ಜೀವನ. ಓಕೆ, ಮತ್ತೆ ಸಕ್ಕ ಕೇಳ್ತಾರೆ, ಹಾಗಾಗಿ ಬೇರೆ ಬೇರೆ ಧರ್ಮ, ಆಚರಣೆ, ದೃಷ್ಟಿಕೋನ ಇರೋದಕ್ಕೆ ಕಾರಣ ಏನು? ಅವರಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳು ಯಾಕಿದಾವೆ ಅಂತ ಕೇಳ್ತಾರೆ. ಈ ಲೋಕದಲ್ಲಿ ಜೀವಿಗಳು ಅನೇಕ ಮನೋಧರ್ಮಗಳನ್ನ ಹೊಂದಿದ್ದಾರೆ.
ನಾವು ಹೇಳುವುದು ಮಾತ್ರ ಸತ್ಯ, ಇತರರು ಹೇಳುವುದು ಸುಳ್ಳು ಅಂತಕೊಂಡು ವಾದ ಮಾಡ್ತಾರಲ್ವಾ, ನಾವು ಹಂಗೆ ಮಾಡ್ತೀವಲ್ವಾ. ನನಗೆ ಗೊತ್ತಿರೋದು ಮಾತ್ರ ಸತ್ಯ, ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದೆಲ್ಲ ಸುಳ್ಳು ಅಲ್ವಾ. ನಾವು ಹಂಗೆ ಅನ್ಕೊಳ್ಳೋದು, ನನಗೆ ಗೊತ್ತಿಲ್ಲ ಒಪ್ಕೊಳ್ಳೋದು ನಾವು. ನನಗೆ ಗೊತ್ತಿಲ್ಲ, ನನ್ನ ಅನುಭವ ಬಂದಿಲ್ಲ ಅಂತಂದ್ರೆ ಅದಿಲ್ಲ ಅಂತ ಅನ್ಕೊಂಡು ಅನ್ಕೊಳ್ತೀವಿ. ನಮ್ಮ ಮನಸ್ಸನ್ನ ತೆರೆದಿಡಬೇಕು. ನಮಗೆ ಗೊತ್ತಿಲ್ಲದಿರ್ತಕ್ಕಂತಹ ಅನೇಕ ವಿಚಾರಗಳಿದ್ದಾವೆ, ಅನೇಕ ವಸ್ತು ವಿಷಯಗಳಿದ್ದಾವೆ. ನಮ್ಮ ಮನಸ್ಸನ್ನು ತೆರೆದಿಟ್ಟಾಗ ಮಾತ್ರ ನಾವು ಇಂಥದ್ದು ಒಂದಿದೆ ಅಂತಕ್ಕಂಥದ್ದನ್ನ ನಾವು ಕಂಡ್ಕೋಬಹುದು. ಇಲ್ಲ ಅಂದ್ರೆ ನಾನು ಮಾತ್ರ ಸರಿ, ಬೇರೆಲ್ಲ ತಪ್ಪು ಅಂತ ಅಂದ್ಬಿಟ್ಟು ನಾವು ಕೂಡ ಹಂಗೆ ಅನ್ಕೋತೀವಿ. ಆದ್ದರಿಂದ ಎಲ್ಲ ಶ್ರಮಣರು ಬ್ರಾಹ್ಮಣರು ಒಂದೇ ಧರ್ಮ ಮತ್ತು ಒಂದೇ ಆಚರಣೆ, ಒಂದೇ ದೃಷ್ಟಿಕೋನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ನಾನು ಅನ್ಕೊಂಡಿರೋದು ಮಾತ್ರ ಸರಿ ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ಅವರು ಒಂದೇ ದೃಷ್ಟಿಕೋನವನ್ನ ಹೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲ ಶ್ರಮಣರು ಮತ್ತು ಬ್ರಾಹ್ಮಣರು ನಿಬ್ಬಾಣವನ್ನ ಪಡಿತಕ್ಕಂಥ ಮಾರ್ಗದಲ್ಲಿದ್ದಾರ, ನಿಬ್ಬಾಣವನ್ನ ಪಡಿತಾರ ಅಂತ ನೋಡ್ಬಿಟ್ಟು ಕೇಳ್ತಾರೆ. ಅವ್ರು ಬೇರೆ ಮಾರ್ಗ ಆದ್ರೂ ಕೂಡ ನಿಬ್ಬಾಣವನ್ನ ಪಡಿತಾರ ಅಂತ ನೋಡ್ಬಿಟ್ಟು. ಆಗ ಭಗವಂತ ಹೇಳ್ತಾರೆ, ಖಂಡಿತವಾಗಲೂ ಸಾಧ್ಯ ಇಲ್ಲ. ಯಾವುದೇ ಶ್ರಮಣರು ಬ್ರಾಹ್ಮಣರು ನಿಬ್ಬಾಣವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅರಿಯ ಅಷ್ಟಾಂಗಿಕ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಅವರು ಮಾತ್ರ ನಿಬ್ಬಾಣವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವ್ರಿಗೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅರಿಯ ಅಷ್ಟಾಂಗಿಕ ಮಾರ್ಗದಲ್ಲಿ ನಡೆದಾಗ ನಿಬ್ಬಾಣವನ್ನ ನಾವು ಪ್ರಾಪ್ತಿ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು ಮತ್ತೆ ಸಕ ಕೇಳ್ತಾರೆ. ಆಗ ಅಷ್ಟಾಂಗ ಮಾರ್ಗದಲ್ಲಿ ನಡೆದಾಗ ಮನಸ್ಸಿನ ಮೈಲಿಗೆಗಳನ್ನ ನಾವು ತೊಡೆದಾಕ್ತೀವಿ, ತೃಷ್ಣೆಯನ್ನ ನಾವು ನಂದಿಸ್ತೀವಿ. ಮತ್ತೆ ಅದು ಯಾವಾಗ ಈ ತೃಷ್ಣೆ ಕಡಿಮೆ ಆಗುತ್ತೋ, ಅಟ್ಯಾಚ್ಮೆಂಟ್ ಹೋಗುತ್ತೋ, ಆಗ ನಾವು ನಿಬ್ಬಾಣದೆಡೆಗೆ ಹೋಗ್ತೀವಿ. ಯಾವುದು ಅರಿಯ ಅಷ್ಟಾಂಗಿಕ ಮಾರ್ಗ? ಸಮ್ಮ ದಿಟ್ಟಿ, ಸಮ್ಮ ಸಂಕಲ್ಪ, ಸಮ್ಮ ವಾಚ, ಸಮ್ಮ ಕಮ್ಮಂತ, ಸಮ್ಮ ಆಜೀವ, ಸಮ್ಮ ವಾಯಾಮ, ಸಮ್ಮ ಸತಿ, ಸಮ್ಮ ಸಮಾಧಿ. ಅಂದರೆ ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪ, ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ, ಸರಿಯಾದ ಏಕಾಗ್ರ ಭಾವ. ಓಕೆ, ಸಮಾಧಿ ಭಾವ. ಓಕೆ, ಇವುಗಳನ್ನ ನಾವು ಜಾಸ್ತಿ ಮಾಡ್ತಾ ಹೋಯ್ತು ಅಂತಂದ್ರೆ ಆಟೋಮೆಟಿಕಲಿ ನಮ್ಮ ಮನಸ್ಸಿನ ಕೊಳೆಗಳನ್ನು ನಾವು ತೊಳಿತಾ ಹೋಗ್ತೀವಿ. ಸರಿಯಾದ ದೃಷ್ಟಿಕೋನ ಬೆಳೆಸ್ಕೊಂಡಾಗ ಏನಾಗುತ್ತೆ, ಎಲ್ಲವನ್ನು ಸತ್ಯಕ್ಕನುಸಾರವಾಗಿ ಮಾಡ್ತೀವಿ. ಸರಿಯಾದ ಸಂಕಲ್ಪಗಳನ್ನು ಮಾಡ್ತಾ ಹೋಯ್ತು ಅಂತಂದ್ರೆ ಏನಾಗುತ್ತೆ, ನಮ್ಮ ಇಂಟೆನ್ಷನ್ಸ್, ಇಚ್ಛೆಗಳೆಲ್ಲ ಸರಿಯಾದ ದಾರಿನಲ್ಲಿ ಇತ್ತು ಅಂತಂತಂದ್ರೆ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗ್ತಾ ಹೋಗ್ತದೆ. ಹಾಗೆ ಸರಿಯಾದ ಮಾತು, ಒಳ್ಳೆಯ ಮಾತುಗಳನ್ನೇ ಆಗ್ತಾ ಇತ್ತು ಅಂತಂದ್ರೆ ಯಾವಾಗಲೂ ನಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಹಾಗೆ ಸರಿಯಾದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಸರಿಯಾದ ಜೀವನೋಪಾಯಗಳನ್ನ ಮಾಡ್ತಕ್ಕಂಥದ್ದು, ಸರಿಯಾದ ಪ್ರಯತ್ನ, ಮತ್ತೆ ಸರಿಯಾದ ಜಾಗೃತ ಭಾವಗಳನ್ನು ಬೆಳೆಸ್ತಕ್ಕಂಥದ್ದು, ಮತ್ತೆ ಧ್ಯಾನದ ಮೂಲಕ ನಮ್ಮ ಸಮಾಧಿಯನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು. ಇವು ಎಲ್ಲವೂ ಕೂಡ ಮನಸ್ಸಿನ ಕೊಳೆಯನ್ನು ತೆಗಿತಾ ಹೋಗ್ತವೆ. ಮನಸ್ಸಿನ ಕೊಳೆ ತೆಗಿತಾ 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 ಒಂದು ದಿನ ಅದು ತುಂಬ ಕ್ಲೀನ್ ಆಗ್ತದೆ ಅಲ್ವಾ. ಈಗೆಲ್ಲ ಏನಾಗಿದೆ, ನಮ್ಮ ಮನಸ್ಸು ಜನ್ಮಗಳವರೆಗೆ ತೊಳೆದಿಲ್ಲ ಮನಸ್ಸನ್ನ ನಾವು. ಒಂದಿನ ಬಟ್ಟೆ ಹಾಕೊಂಡ್ಬಂದ್ರೆ ನಿಮಗೆ ನೆಕ್ಸ್ಟ್ ಡೇ ಹಾಕೊಳ್ಳೋಕ್ಕಾಗಲ್ಲ, ಒಗೆಯಕ್ಕೆ ಹಾಕ್ತೀರಾ. ನಮ್ಮ ಮನಸ್ಸನ್ನ ನಾವು ಎಷ್ಟು ದಿನ, ಎಷ್ಟು ವರ್ಷಗಳಾಗಿದ್ದೇವೆ ತೊಳೆದು. ಎಲ್ಲರೂ ನಿಮ್ಮ ಮನಸ್ಸನ್ನ ತೆಗೆದು ಒಂದು ವಾರ 10 ದಿನ ಸರ್ಫ್ ಎಕ್ಸೆಲಲ್ಲಿ ಹಾಕಿ ತೊಳೆದು ಐರನ್ ಮಾಡಿ ಮತ್ತೆ ಹಾಕೋಬೇಕು. ಏನದು ಸರ್ಫ್ ಎಕ್ಸೆಲಲ್ಲಿ ಹಾಕೋದು ಅಂದರೆ, ಒಂದು ವಾರ 10 ದಿನ ಎಲ್ಲರೂ ಧ್ಯಾನಕ್ಕೆ ಹೋಗ್ಬೇಕು. ಧ್ಯಾನಕ್ಕೆ ಹೋಗಿ ಧ್ಯಾನಕ್ಕೆ ಕೂತ್ಕೊಳ್ಳಿ, ನಿಮ್ಮ ಮನಸ್ಸನ್ನೆಲ್ಲ ಸ್ವಚ್ಛ ಮಾಡ್ಕೊಬರ್ಬೇಕು. ಇಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಲ್ಲ, ನೀವು ಗ್ರೂಪ್ ಮೆಡಿಟೇಷನ್ ಧ್ಯಾನಕ್ಕೆ ಅಂದ್ಬಿಟ್ಟು ಪರ್ಟಿಕ್ಯುಲರ್ ಒಂದು ಸ್ಥಳ ಇದ್ದಾಗ ಅಲ್ಲಿ ಹೋದಾಗ ಏನಾಗುತ್ತೆ, ಆ ವಾತಾವರಣದಲ್ಲಿ ನೀವು ಅಕುಶಲಗಳು ಕಡಿಮೆ ಆಗ್ತಾ ಹೋಗ್ತದೆ, ನ್ಯಾಚುರಲಿ ಕಡಿಮೆ ಆಗ್ತದೆ, ಶೀಲ ಪಾಲನೆ ಜಾಸ್ತಿ ಆಗ್ತಾ ಹೋಗ್ತದೆ, ಮನಸ್ಸುಗಳು ಒಂದೇ ವೈಬ್ರೇಷನ್ ಇರ್ತದೆ. ಸೊ ನೀವು ಧ್ಯಾನಗಳಲ್ಲಿ ಸ್ಟೇಜ್ನ ರೀಚ್ ಆಗಲಿಕ್ಕೆ, ನಿಮ್ಮ ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅದು ಈಸಿ ಆಗ್ತದೆ. ಆಯ್ತಾ? ಸೊ ಹಾಗಾದರೆ ಈ ಅರಿಯ ಅಷ್ಟಾಂಗಿಕವನ್ನು ನೀನು ಫಾಲೋ ಮಾಡಿದಾಗ ನಿಮ್ಮ ಮನಸ್ಸಿನ ಕೊಳೆಗಳನ್ನು ತೆಗಿತೀಯ, ನಿನ್ನ ತೃಷ್ಣೆಯನ್ನು ನಂದಿಸ್ತೀಯ, ಆಗ ನೀನು ಅದು ನಿಬ್ಬಾಣದ ಕಡೆಗೆ ತೆಗೆದುಕೊಂಡು ಹೋಗ್ತದೆ. ಹಾಗಾದರೆ ನಿಬ್ಬಾಣದಲ್ಲಿ ಏನು, ನಿಬ್ಬಾಣ ಪಡ್ಕೊಳ್ಬೇಕಂತಂದ್ರೆ ಏನು ನಮ್ಮಲ್ಲಿ ಸಾಕ್ಷಾತ್ಕಾರ ಆಗಬೇಕು ಅಂತ ನಾವು ಮತ್ತೆ ಕೇಳ್ತಾರೆ. ಆಗ ಈ ಅರಿಯ ಅಷ್ಟಾಂಗಿಕ ಈ 4 ಅರಿಯ ಸತ್ಯಗಳು ಏನು ನಮ್ಮ ಅನುಭವ ಬರ್ತದೆ. ನಿಬ್ಬಾಣಕ್ಕೆ ಏನಾದಾಗ ದುಃಖದ ಸತ್ಯ ಅದು ನಮ್ಮ ಅನುಭವಕ್ಕೆ ಬರ್ತದೆ. ಏನು ಯಾವ್ಯಾವ ದುಃಖಗಳು ಅಂತಕ್ಕಂಥದ್ದು, ಮತ್ತೆ ಅದಕ್ಕೆ ಕಾರಣ ನಮ್ಮ ಅನುಭವಕ್ಕೆ ಬರ್ತದೆ. ಅದನ್ನ ಕಾರಣವನ್ನು ತೆಗೆದಾಕ್ತೀವಿ.
ಅದೇ ಮಾರ್ಗದಲ್ಲಿ ನಡೀತೀವಿ. ಆಗ ಅದು ಸುಖದ ಅನುಭವ, ಲೋಭವಿಲ್ಲದ, ದ್ವೇಷವಿಲ್ಲದ, ಮೋಹವಿಲ್ಲದ ಒಂದು ಸ್ಥಿತಿಯನ್ನು ನಾವು ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆಗ ಅವ್ನು ತುಂಬ ಸಂತೋಷ ಆಗ್ತದೆ. ನನಗೆ ತುಂಬ ಸಂತೋಷ ಆಗ್ತದೆ. ಅದಾದಮೇಲೆ ಕೆಲವೊಂದು ವಿಚಾರಗಳಿದ್ದಾವೆ, ಅದರ ಬಗ್ಗೆ ನಾನು ಹೋಗೋದಿಲ್ಲ. ಅದನ್ನ ನೆಕ್ಸ್ಟ್ ಮುಂಚೆ ಮಾಡಿದಂಥ ಯುದ್ಧಗಳ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾನೆ. ಬೇಸಿಕಲಿ ನಾವು ನಿಬ್ಬಾಣದ ಕಡೆಗೆ ಹೋಗಬೇಕು ಅಂತಂದರೆ ಈ ಕ್ವಶನ್ಸ್ ತುಂಬ ಇಂಪಾರ್ಟೆಂಟು. ಇನ್ನೂ ಇದೆ ಒಂದಷ್ಟು, ಅದನ್ನು ಸಾಧ್ಯವಾದರೆ ಬೇರೆ ಸಮಯದಲ್ಲಿ ಚರ್ಚೆ ಮಾಡೋಣ. ಇವತ್ತು ಬೇರೆ ಪ್ರೋಗ್ರಾಮ್ ಕೂಡ ಇದೆ ನಮ್ಮ ಹೋಗಬೇಕಾಗ್ತಕ್ಕಂಥದ್ದು. ಹಾಗಾಗಿ ಇಷ್ಟನ್ನು ಹೇಳ್ತಾ ಸಕ್ಕಪ್ಪನ ಸುತ್ತದ ಧರ್ಮ ಚರ್ಚೆಯನ್ನು ನಾನು ಮುಕ್ತಾಯ ಮಾಡ್ತೀನಿ. ಏನಾದರೂ ಅನುಮಾನಗಳಿದ್ರೆ ಕೇಳ್ಬೋದು. ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತಿ ಭವಂತು ತೇ.